ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು, ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೈನ್ ಬರ್ತಕ್ಕಂಥದ್ದು, ಇನ್ನಿತರೆ ಸಮಸ್ಯೆಗಳಲ್ಲಿ ಸದಾಕಾಲ ನರಳ್ತಾನೆ ಇರ್ತಾರೆ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ. ಹಾಗಾಗಿ ಇಂತಹ ಸಮಸ್ಯೆಗೆ ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಏಕೈಕ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆಯನ್ ಅಂತಲೇ ಹೇಳ್ಬೋದು. ಅದರಲ್ಲೂ 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಬಳಸಿರ್ತಕ್ಕಂಥದ್ದಿದೆ. ಮತ್ತು 10 ದಿನದಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವು ಗಮನಿಸ್ಕೊಳ್ಬೋದು. ಒಂದು ಚೂರನ್ನು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಮತ್ತು ಉದಯಂ ಧೋತೀಸ್ ಆ್ಯಂಡ್ ಶರ್ಟ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ, ಮಹಾವಿಷ್ಣುವನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಮಹಾವಿಷ್ಣುವನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ತಿರುಮಲ ತಿರುಪತಿ ಶ್ರೀನಿವಾಸನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಲಕ್ಷ್ಮೀ ಭೂವರಹಾಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಎಲ್ಲೆಲ್ಲೂ ಕೂಡ ಬಿಸಿಲು ಜಾಸ್ತಿ ಆಗೋಗಿದೆ. ಬಿಸಿಲಿನ ಧಗೆ ಗಗನಕ್ಕೇರ್ಬಿಟ್ಟಿದೆ. ಮತ್ತೊಂದು ಕಡೆ ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ಗುರುಜಿಯವರು ತಿಳಿಸ್ತಾ ಇದ್ರು ಮಳೆಗಾಗಿ ಒಂದು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿ. ಹೌದು, ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಟೆಲಿವಿಷನ್ ಮೀಡಿಯಾಗಿನ್ನ ಅಂತಂದರೆ ಟಿ ವಿ ನೋಡೋದಕ್ಕಿಂತ ಜಾಸ್ತಿ ಈ ಒಂದು ಮೊಬೈಲ್ ಫೋನನ್ನು ತಿರುಗಿಸ್ತಾ ಇರುವ ಕಾರಣದಿಂದ ಸೋಷಿಯಲ್ ಮೀಡಿಯಾ ಎಂಬತಕ್ಕಂಥದ್ದು ಏನಿದೆ ಅದು ಬಹಳ ದೊಡ್ಡ ಮಟ್ಟದ ಓಟದಲ್ಲೇ ಇದೆ. ಹಾಗಾಗಿ ಅದರ ಅನುಗುಣವಾಗಿ ನಾನೂ ಕೂಡ ಇದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಒಂದು ದಿನ ಫೋನು ತಿರುಗಿಸ್ಬೇಕಾದ್ರೆ, ಒಂದು ದಿನ ಅಂತ ಹೇಳೋದಕ್ಕಿಂತ ನಿನ್ನೆ ಫೋನ್ ತಿರುಗಿಸ್ಬೇಕಾದ್ರೆ ಸಾಕಷ್ಟು ಕಡೆ ಪಕ್ಷಿಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ನೀರಲ್ಲದಿರ ಸಾವನ್ನಪ್ಪಿರ್ತಕ್ಕಂಥದ್ದನ್ನು ನಾನು ಗಮನಿಸಿದೆ. ಅದೆಲ್ಲವನ್ನು ಕೂಡ ನೋಡಿದಾಗ ಎಲ್ಲೋ ಒಂದು ಕಡೆ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಯಿತು. ಯಾಕೆ ಅಂತಂದರೆ ನೀರು, ಪ್ರಾಣಿ ಪಕ್ಷಿಗಳು ಒಂದು ಕಡೆ ಆದರೆ ಮನುಷ್ಯರಿಗೂ ಕೂಡ ತುಂಬ ಸಮಸ್ಯೆಗಳೆದುರಾಗೋಗಿದೆ. ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ ನಾನು, ಬೆಂಗಳೂರು ಸಿಟಿನಲ್ಲಿ ಟ್ರಾಫಿಕಲ್ಲಿ ಯಾವುದೋ ಗಾಡಿ ನಿಂತಿದ್ರೆ ನೀರಿನ ಟ್ಯಾಂಕು, ಗಾಡಿನಲ್ಲಿ ಬಂದು ಆ ನೀರಿನ ಟ್ಯಾಂಕಲ್ಲಿ ಆ ಡ್ರೈವರ್ ಗೊತ್ತಿಲ್ದಿರನೇ ನೀರನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಸಂಪೂರ್ಣವಾಗಿ ಎಲ್ಲಿಯ ಮಟ್ಟಕ್ಕೆ ಬಂದಿದೆ ಅಂತಂದರೆ ನೀರನ್ನೂ ಕೂಡ ಕದ್ದು ಮುಚ್ಚಿ ತೊಗೊಂಡು ಹೋಗುವಷ್ಟು ಪರಿಸ್ಥಿತಿಗೆ ಬಂದುಬಿಟ್ಟಿದೆ ಇವತ್ತಿನ ದಿವಸ. ಇಂಥ ಸಮಯಗಳಲ್ಲಿ ಮಾನವರಾಗಿ ನಾವು ಹೆಂಗೋ ಒಂದು ರೀತಿ ಏನೋ ಒಂದು ದುಡ್ಡು ಕಾಸಿರ್ತಕ್ಕಂಥವ್ರು ಬಿಡಪ್ಪ ಎಲ್ಲೋ ಒಂದು ಕಡೆ ಈಗ ನೀರಿನ ವಾಟರ್ ಬಾಟ್ಲ್ ಇರ್ತಕ್ಕಂಥವ್ರು ತಗೊತಾರೆ, ಕುಡಿತಾರೆ, ಸರಿ ಆಯಿತು ಸಂತೋಷ. ಪಕ್ಷಿಗಳೇನು ಮಾಡಬೇಕು, ಪ್ರಾಣಿಗಳೇನು ಮಾಡಬೇಕು? ಇವತ್ತು ಎಷ್ಟೋ ಕಡೆ ಒಂದಿಷ್ಟು ವಿಚಾರಗಳನ್ನು ನಾನು ಗಮನಿಸಿದ್ದೇನಪ್ಪ ಅಂತಂದರೆ, ಆಚೆ ಪಕ್ಷಿಗಳಿಗೋಸ್ಕರ ನೀರಿಡಬೇಕು ಅಂತಂದರೆ ಪ್ಲಾಸ್ಟಿಕ್ಕಿನ ಒಂದು ಬಟ್ಲಲ್ಲೋ ಇಲ್ಲಾಂದರೆ ಬಾಕ್ಸಲ್ಲೋ ಇಡ್ತಕ್ಕಂಥವ್ರನ್ನ ನಾವು ಗಮನಿಸಿದ್ವಿ. ಆದರೆ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ತಕ್ಕಂಥದ್ದು ನಿಷಿದ್ಧ. ಪ್ಲಾಸ್ಟಿಕ್ಕನ್ನು ನಾವು ಅಷ್ಟಾಗಿ ಬಳಸಬಾರ್ದು. ಅದರಲ್ಲೂ ಪ್ಲಾಸ್ಟಿಕ್ಕನ್ನು ಬಳಸೋದ್ರಿಂದ ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ, ಮೊದಲೇ ಸೂರ್ಯನ ತಾಪಮಾನ ಗಗನಕ್ಕೇರ್ಬಿಟ್ಟಿದೆ. ಅಂಥ ಸಮಯದಲ್ಲಿ ಏನಾಗುತ್ತೆ, ನಾವು ಅದೇ ಪ್ಲಾಸ್ಟಿಕ್ ಬಟ್ಲಲ್ಲಿ ನಾವು ನೀರಿಟ್ಟಾಗ ಆ ಸೂರ್ಯನ ತಾಪಮಾನಕ್ಕೆ, ಆ ಒಂದು ಶಾಖಕ್ಕೆ ಪ್ಲಾಸ್ಟಿಕ್ಕು ಸಂಪೂರ್ಣವಾಗಿ ಅದರಲ್ಲಿರ್ತಕ್ಕಂಥ ಕೆಮಿಕಲ್ಸ್ ಎಲ್ಲವನ್ನು ಕೂಡ ಬಿಟ್ಕೊಂಡ್ಬಿಡುತ್ತೆ ಹೀಟ್ಗೆ. ಅದು ಮೆತ್ತಗಾಗ್ತಾ ಬರುತ್ತೆ.
ಆ ನೀರೆಲ್ಲ ಕಲುಷಿತವಾಗುತ್ತೆ. ನಾವು ಏನೋ ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಒಳ್ಳೇದಾಗಲಿ ಅಂತ ಹೇಳಿ ನಾವು ನೀರಿಟ್ಟರೆ ಅದನ್ನು ತಗೊಂಡು ನೀರು ಕುಡಿದಿರ್ತಕ್ಕಂಥ ನೀರು ವಿಷವಾಗಿ ಪರಿವರ್ತನೆ ಆಗೋಗುತ್ತೆ. ಅಂಥ ಸಮಯಗಳಲ್ಲಿ ನಾವೇನು ಮಾಡಬೇಕಾಗತ್ತೆ, ಆದಷ್ಟು ಪ್ಲಾಸ್ಟಿಕ್ಕನ್ನು ನಾವು ಸಂಪೂರ್ಣವಾಗಿ ಈ ಒಂದು ಸಮಯದಲ್ಲಿ ನಾವು ಪಕ್ಕಕ್ಕಿಟ್ಟು, ಇನ್ನು ನಾನು ಸ್ಟೀಲ್ ಪಾತ್ರೆಯಲ್ಲಿ ಇಡಿ ಅಂತಂದರೆ ಮುಗಿದೋಯ್ತು. ಹೆಣ್ಣು ಮಕ್ಕಳೆಲ್ಲರೂ ಕಣ್ಣು ಕೆಂಪು ಮಾಡ್ಕೊಂಡ್ಬಿಡ್ತೀರಿ. ಯಾಕೆ ಅಂತಂದರೆ ಸ್ಟೀಲ್ ಪಾತ್ರೆ ಯಾರನ್ನ ಎತ್ಕೊಂಡೇ ಹೋದ್ರು, ಇಲ್ಲ ಅಂತಂದರೆ ಸ್ಟೀಲ್ ಪಾತ್ರೆ ಯಾರನ್ನ ಇಡ್ತಾರ ಗುರುಗಳೇ, ಅದು ಆಗದೋದು ಕೆಲಸ ಅನ್ನೋ ಒಂದು ಮನೋಭಾವದಲ್ಲಿ ತಾವೆಲ್ಲರೂ ಕೂಡ ಇರ್ತೀರಿ. ಎಲ್ಲರ ಮನೆ ಮುಂದೆನೂ ಕೂಡ ಒಂದು ಅವಕಾಶ ಇದ್ದೇ ಇರುತ್ತೆ. ಏನಪ್ಪ ಅಂದರೆ, ಯಾವುದಾದ್ರೂ ಒಂದು ವಸ್ತುನ ನೇತು ಹಾಕ್ಲಿಕ್ಕಾದ್ರೂ ಒಂದು ಅವಕಾಶ ಮಾಡ್ಬೋದು, ಇಲ್ಲ ಅಂತಂದರೆ ತಾವೇ ಅದನ್ನು ಸೃಷ್ಟಿ ಮಾಡ್ಬೋದು, ಅದಕ್ಕೆ ಏನು ಸಮಸ್ಯೆ ಇಲ್ಲ. ಹಾಗಾಗಿ ಎಲ್ಲರ ಮನೆಯಲ್ಲೂ ನಾವೆಲ್ಲರೂ ಕೂಡ ತೆಂಗಿನಕಾಯನ್ನು ಉಪಯೋಗಿಸ್ತೀವಿ. ತೆಂಗಿನಕಾಯನ್ನು ಉಪಯೋಗಿಸ್ಬೇಕಾದ್ರೆ ತೆಂಗಿನ ತುರಿಯನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಆ ಒಂದು ಒಳಗಡೆ ಇರತಕ್ಕಂಥ ಒಂದು ಕೊಬ್ಬರಿಯನ್ನು ನಾವು ತಗೊಳ್ಬೇಕಾದ್ರೆ ಆ ತೆಂಗಿನಕಾಯನ್ನು ಹೊಡಿಬೇಕಾದ್ರೆ ನೀಟಾಗಿ ಮಧ್ಯಭಾಗದಲ್ಲಿ ಸಂಪೂರ್ಣವಾಗಿ 2 ಹೋಳಾಗೋ ರೀತಿ ಚೆನ್ನಾಗಿರ್ತಕ್ಕಂಥ ತೆಂಗಿನಕಾಯಿನ ನೀಟಾಗಿ 2 ಹೋಳಾಗೋ ರೀತಿ ಒಡೆದು ಅದರೊಳಗಡೆ ಇರತಕ್ಕಂಥ ಕೊಬ್ಬರಿ ಸಂಪೂರ್ಣವಾಗಿ ನಾವು ತೆಗೆದು ಆ ಒಂದು ತೆಂಗಿನಕಾಯಿಯ ಮೊಟ್ಟೆ ಏನಿರುತ್ತೆ ಅಂತಂದರೆ ಆ ಒಂದು ತೆಂಗಿನಕಾಯಿ 2 ಶೆಲ್ ಏನಿರುತ್ತೆ ಅದರ ಕುಡಿಕೆ ಏನಿರುತ್ತೆ ಅದಕ್ಕೆ 3 ಕಡೆ 3 ಹೋಲಾಕಿ 3 ದಾರವನ್ನು ಹಾಕಿ ಅದರಲ್ಲೊಂಚೂರು ನೀರಿಟ್ಟು ಆಚೆ ಕಡೆ ಇಡಿ. ಅದು ನಮಗೆ ಪ್ರಕೃತಿ ದತ್ತವಾಗಿ ಸಿಗ್ತಕ್ಕಂಥದ್ದು. ಮತ್ತು ಇದನ್ನು ನಾವು ವಾಸ್ತುಗೃಹದಲ್ಲೇ ಮಾಡ್ಕೊಳ್ಬೋದು. ನಮ್ಗೆ ಅತಿಯಾದ ಖರ್ಚಿಲ್ಲ, 1 ರೂಪಾಯಿ ಹಣ ಖರ್ಚಿಲ್ಲ. ಆಯಿತು, ತಾವೇನು ಮಾಡ್ತಾ ಇದ್ರೆ ತುರಿದ್ಬಿಟ್ಟು ಅದನ್ನು ಎತ್ಕೊಳ್ಳೋಕೆ ಬಿಸಾಕ್ತಾ ಇದ್ವಲ್ಲ, ಅದನ್ನು ಮಾಡೋದಕ್ಕಿಂತ ಈ ಒಂದು ಐಡಿಯಾನೂ ಕೂಡ ನಾನು ಹೀಗೆ ಒಂದು ವಿಡಿಯೋದಲ್ಲಿ ನೋಡಿದ್ದು, ಯಾರೋ ಒಬ್ಬ ಯುವಕ ಮಾಡಿದ್ದ ಕೆಲಸ ಇದು. ನನಗೆ ಬಹಳ ಸಂತೋಷ ಆಗೋಯ್ತು ಅದನ್ನು ನೋಡಿ. ಆತ ಏನು ಮಾಡಿದ್ದಾನೆ, ಒಂದಷ್ಟು ಇದೇ ಥರ ತೆಂಗಿನಕಾಯಿ ಮನೆಗೆ ಹೋಗಿ ತೆಂಗಿನಕಾಯಿನ ಆ ಒಂದು ಇದನ್ನು ತೆಗೆದುಕೊಂಡು ಬಂದು ಹೊಡೆದಿರ್ತಕ್ಕಂಥ ಚೂರನ್ನು ಅರ್ಧ ಭಾಗವನ್ನು 2 ಕೂಡ ತೆಗೆದುಕೊಂಡು ಬಂದು ಸಾಕಷ್ಟು ಕಡೆ ಮರಕ್ಕೆ ಅದೇ ರೀತಿ ಮಾಡಿ ನೀರನ್ನು ತುಂಬಿಸಿ ಆ ಮರಕ್ಕೆ ಕಟ್ಟಿದ್ನಂತೆ. ಅದೆಲ್ಲವನ್ನೂ ಕೂಡ ನಾನು ವಿಡಿಯೋ ಮುಖಾಂತರ ನೋಡಿದೆ. ಅದನ್ನು ನೋಡಿದಾಗ ಬಹಳ ಖುಷಿ ಆಯಿತು. ಇದನ್ನು ನಾವು ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಾವು ಯಾಕೆ ಇದನ್ನು ಇಂಪ್ಲಿಮೆಂಟ್ ಮಾಡಬಾರ್ದು, ಯಾಕೆ ಇದನ್ನು ನಾವು ಬಳಸಬಾರ್ದು? ಅದಕ್ಕೆ ಆಗಿ ಸಪ್ರೇಟಾಗಿ ಹೋಗಿ ತೊಗೊಂಬರೋದು ಅಂತಂದರೆ ಬಿಡಪ್ಪ, ಹಣಕಾಸಿನ ಖರ್ಚು ಮಾಡಬೇಕು, ತೊಗೊಂಬರ್ಬೇಕು. ಬೇಡ, ಯಾಕೆ? ಪ್ರತಿನಿತ್ಯ ನಿಮ್ಗೆ ಊಟಕ್ಕೆ ಬೇಕೇ ಬೇಕಾಗತ್ತಲ್ವಾ ಆ ಒಂದು ಕೊಬ್ಬರಿ. ಆ ಒಂದು ಸಾಂಬಾರಿಗಾದ್ರೂ ಕೂಡ ಕೊಬ್ಬರಿ ಬೇಕಾಗತ್ತೆ, ಒಂದು ಪಲ್ಯಕ್ಕಾದ್ರೂ ಕೂಡ ಕೊಬ್ಬರಿ ಬೇಕಾಗ್ತಕ್ಕಂಥದ್ದು ಇರುತ್ತೆ, ರಸಮ್ಗಾದ್ರೂ ಕೂಡ ಕೊಬ್ಬರಿ ಬೇಕಾಗ್ತಕ್ಕಂಥದ್ದು ಇರುತ್ತೆ. ಎಲ್ಲದಕ್ಕೂ ಕೂಡ ಒಂದು ಅವಕಾಶ ಬೇಕೇ ಬೇಕು. ಹಾಗಾಗಿ ಅದು ಪ್ರತಿನಿತ್ಯದ ಬಳಕೆ ಆಗಿರೋದ್ರಿಂದ ಅದರಿಂದ ಅಲ್ಲಿ ಹೋಗ್ತಕ್ಕಂಥ ವೇಸ್ಟನ್ನು ನಾವು ಈ ರೀತಿಯಾಗಿ ಉಪಯೋಗಿಸ್ಕೊಳ್ಳೋಣ. ಆ ಕಾಯನ್ನು ಒಡೆದು, ತೆಂಗಿನಕಾಯನ್ನು ಒಡೆದು ಅದರಲ್ಲಿರ್ತಕ್ಕಂಥ ಕೊಬ್ಬರಿನ ಸಂಪೂರ್ಣವಾಗಿ ತೆಗೆದು ಅದನ್ನು ಕ್ಲೀನ್ ಮಾಡಿ, ಅದರಿಂದ ನಮಗೇನು ವಾಟರ್ ಲೀಕೇಜು ಆಗೋದಿಲ್ಲ. ಅದನ್ನು ನೀಟಾಗಿ ನೋಡ್ಕೊಂಡು ನಾವು ಅದನ್ನು ಕೆಲಸ ಮಾಡಿದ್ರೆ, ಹಾಗಾಗಿ 3 ಭಾಗದಲ್ಲಿ ಒಂದೊಂದು ತೂತನ್ನು ಮಾಡಿ ಆ ಹೋಲನ್ನು ಮಾಡಿ ಅದಕ್ಕೆ ನೀಟಾಗಿ ಒಂದು ದಾರವನ್ನು ಕಟ್ಟಿ ಅದನ್ನೆಲ್ಲಾದರೂ ಒಂದು ನೇತಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಪಕ್ಷಿಗಳಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಈಗ ಹಸುಗಳಿಗಾದರೆ ನಾವು ಮನೆ ಮುಂದೆ ನೀರಿಡ್ತೀವಿ, ಬಕೆಟಲ್ಲಿ ಬರುತ್ತೆ, ಕುಡ್ಕೊಂಡು ಹೋಗುತ್ತೆ. ಆದರೆ ಪಕ್ಷಿಗಳು ನಾವು ಆದಷ್ಟು ಅದಕ್ಕೆ ಅನುಕೂಲ ಆಗೋ ರೀತಿಯೇ ಮಾಡ್ಕೊಡ್ಬೇಕು. ಯಾಕಂದರೆ ನಾವು ರೋಡ್ನಲ್ಲಿ ನೀರಿಡೋದ್ರಿಂದ ಈಗ ಗಾಡಿಗಳೆಲ್ಲ ವಾಹನಗಳೆಲ್ಲ ಓಡಾಡ್ತಾ ಇರ್ತವೆ, ಪಕ್ಷಿಗಳು ಆ ಕ್ಷಣ ಹಾರಾಡ್ಲಿಕ್ಕಾಗೋದಿಲ್ಲ, ಅಲ್ಲಿ ಮತ್ತೊಂದಷ್ಟು ಸಮಸ್ಯೆಗಳು ಈಡಾಗುತ್ತೆ. ಹಾಗಾಗಿ ಬೇಡ, ಅದಕ್ಕೆ ಮತ್ತೊಂದು ಇದೇ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡೋಣ. ನಾವೇನು ಕಟ್ಟೋದೇ ಬೇಡ, ಮನೆ ಮುಂದೆ ಇರ್ತಕ್ಕಂಥ ಕಾಂಪೌಂಡ್ ಮೇಲೆ ತೆಂಗಿನ ಚಿಪ್ ಎತ್ಕೊಂಡೋಗಿ ಹಿಂಗೆ ಇಟ್ಬಿಟ್ರೆ ಸಾಕು, ಅದು ಬಂದು ನೀರು ಕುಡ್ಕೊಂಡು ಹೋಗುತ್ತೆ, ಏನು ಸಮಸ್ಯೆ ಇಲ್ಲ. ಇಂಥದ್ದೊಂದು ಕೆಲಸವನ್ನು ನಾವು ಮಾಡೋಣ. ನಾವೆಲ್ಲದಕ್ಕೂ ಕೂಡ ಒಂದು ಅನುಕೂಲವನ್ನು ಮಾಡ್ಕೊಳ್ಳೋಣ. ಬಿಸಿಲಿನ ಧಗೆ ಸಾಕಷ್ಟು ಇದೆ. ಅದರ ಜೊತೆಗೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರು ಕೂಡ ವಾಸ್ತುಗೃಹದಲ್ಲಿ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಸಂಕಲ್ಪವನ್ನು ತಾವೂ ಕೂಡ ಮಾಡಿ ಆದಷ್ಟು ಬೇಗ ರಾಜ್ಯದಲ್ಲಿ ಮಳೆ ಆಗಲಿ, ರಾಜ್ಯ ಅನ್ನೋದಕ್ಕಿಂತ ದೇಶದಲ್ಲಿ ಒಂದೊಳ್ಳೆ ಮಳೆ ಆಗಲಿ, ಎಲ್ಲವೂ ಕೂಡ ಸುಭಿಕ್ಷತೆಯಿಂದ ಇರಲಿ, ಸೂರ್ಯನ ತಾಪಮಾನ ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀ ವಿಷ್ಣು ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ, ಬಿಸಿಲಿನ ತಾಪಮಾನ ಗಗನಕ್ಕೇರಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಮ್ಮ ವಾಸ್ತುಗೃಹದಲ್ಲೇ ನಾವು ಸಲ್ಲಿಸೋಣ. ನಾವು ಮೊದಲನೇದಾಗಿ ನಮ್ಮ ವಾಸ್ತುಗೃಹದಿಂದನೇ ಒಂದು ಪ್ರಾರ್ಥನೆಯನ್ನು ನಾವು ಮಾಡೋಣ ಎಂಬತಕ್ಕಂಥ ರೀತಿಯಾಗಿ ಒಂದು ವಿಚಾರವನ್ನು ತಿಳಿಸ್ತಾ ಇದೆ. ಅದರ ಜೊತೆಗೆ ಪಕ್ಷಿಗಳಿಗೆಲ್ಲವಕ್ಕೂ ಕೂಡ ಅನುಗುಣವಾಗ್ತಕ್ಕಂಥ ತೆಂಗಿನ ಚಿಪ್ಪಿನಲ್ಲೇ ತಯಾರು ಮಾಡ್ಕೊಳ್ತಕ್ಕಂಥ ಒಂದು ವಿಚಾರವನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ತೆಂಗಿನ ಚಿಪ್ಪಿನಲ್ಲೇ ಒಂದು ನೀಟಾಗಿ ಇರತಕ್ಕಂಥ ಕೊಬ್ಬರಿಯನ್ನೆಲ್ಲವನ್ನು ಕೂಡ ತೆಗೆದು ಅದರಲ್ಲೇ ನೀರು ಹಾಕಿ ತಾವು ಆಚೆ ಇಡೋದ್ರಿಂದ ತಾವು ಪ್ರತಿನಿತ್ಯ ಬಳಸ್ತಕ್ಕಂಥ ಸಾಮಾನಿಗೂ ಕೂಡ ಯಾವುದೇ ರೀತಿ ಸಮಸ್ಯೆ ಉಂಟಾಗ್ತಕ್ಕಂಥದ್ದಲ್ಲ. ಪ್ಲಾಸ್ಟಿಕ್ಕನ್ನು ಮಾತ್ರ ದಯಮಾಡಿ ಇಡಬೇಡಿ. ಈ ಬಿಸಿಲಿಗೆ ಪ್ಲಾಸ್ಟಿಕ್ಕನ್ನು ಇಡೋದ್ರಿಂದ ಬಿಸಿಲಿನ ಶಾಖಕ್ಕೆ, ತಾಪಮಾನಕ್ಕೆ ಪ್ಲಾಸ್ಟಿಕ್ ಕರಗತ್ತೆ, ಅದರಿಂದ ಕೆಮಿಕಲ್ ಅಂಶ ಜಾಸ್ತಿ ಆಗುತ್ತೆ. ಆದ್ದರಿಂದ
ನಾವೇನೋ ಅದಕ್ಕೆ ಸಹಾಯ ಮಾಡೋಕ್ಕೋಗಿ ಮತ್ತಿಷ್ಟು ಸಮಸ್ಯೆಗಳನ್ನು ತಂದಿಡ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಪ್ಲಾಸ್ಟಿಕ್ಕನ್ನು ಆದಷ್ಟು ಬಿಸಿಲಿನ ಈ ಒಂದು ಸಮ್ಮರ್ ಸೀಸನ್ನಲ್ಲಂತೂ ಕೂಡ ಪ್ಲಾಸ್ಟಿಕ್ಕನ್ನು ಬಳಸೋದೇ ಬೇಡ. ತಾವೂ ಕೂಡ ಮನೆಯಿಂದ ಆಚೆ ಹೋಗಬೇಕಾದ್ರೆ ಬ್ಯಾಗ್ನಲ್ಲಿ ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರು ಹಿಡ್ಕೊಂಡು ಹೋಗ್ತಕ್ಕಂಥದ್ದು ಬೇಡ. ಪ್ಲಾಸ್ಟಿಕ್ ಬಾಟಲಲ್ಲಿ ಇಟ್ಕೊಂಡು ಹೋಗ್ಬೇಡಿ. ಹಬೆ ಸಿಕ್ಕಿದ್ರೂ ಕೂಡ ಸಾಕು. ಅದಕ್ಕೆ ಬಿಸಿಲಿನ ಇದು ತಾಪಮಾನ ಬೀಳ್ತಕ್ಕಂಥದ್ದು ಬೇಡ. ಬ್ಯಾಗ್ನಲ್ಲಿದ್ದಾಗ ಹಬೆ ಕ್ರಿಯೇಟ್ ಆಗುತ್ತಲ್ಲ, ಅದನ್ನೂ ಕೂಡ ಬೇಡ. ಅದನ್ನೂ ಕೂಡ ವಿಷಕಾರಿನೇ. ಪ್ಲಾಸ್ಟಿಕ್ಕು ಆಗನೂ ಕೂಡ ಮೆತ್ತಗಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಈ ಒಂದು ಪ್ಲಾಸ್ಟಿಕ್ ಬಾಟಲ್ನ ಬಳಕೆ ಸಂಪೂರ್ಣವಾಗಿ ತಾವು ಕಡಿಮೆ ಮಾಡಿಬಿಡಿ. ಸ್ಟೀಲ್ ಬಾಟಲ್ ಉಪಯೋಗಿಸಿ, ಕಾಪರ್ ಬಾಟಲ್ ಉಪಯೋಗಿಸಿ, ಒಳ್ಳೆಯದು. ಇದೊಂದು ವಿಚಾರವನ್ನು ಗಮನದಲ್ಲಿಟ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ ಇನ್ನು ಈಗ ಬುಧವಾರ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಪ್ರೀತಿಯ ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇದಂ ವಿಷ್ಣುರು ಚಕ್ರಮೇ ತ್ರೇಧಾರಿದೆ ಪದಂ ಸಮೂಢಪಸ್ಯಮಾಗಂ ಸುರೇಂ ಕಲ್ಯಾಣಾತ್ಮದಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತುವಿಕ್ರಮಃ ಸಂಕರ್ಷಣ ನಿವೃತ್ತಶ್ಚ ಶೇಷಾದ್ರಿಪತಿರೇವ ಚ. ಗೋವಿಂದ ಗೋವಿಂದ. ಪದ್ಮಾನನೆ ಪದ್ಮ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪಲಕಡತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನಿ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮೋ ನಮಃ. ಭಗವತ್ಯಾಂಬಿಕಾಯೈ ನಮೋ ನಮಃ. ಲಲಿತಾಂಬಿಕಾಯ ನಮಃ. ಬ್ರಾಹ್ಮ್ಯೇ ನಮಃ. ಮಾಹೇಶ್ವರ್ಯೇ ನಮಃ. ಕೌಮಾರ್ಯೇ ನಮಃ. ಓಂ ವೈಷ್ಣವ್ಯೇ ನಮಃ. ವಾರಾಕ್ಯೇ ನಮಃ. ಇಂದ್ರಾಣ್ಯೇ ನಮಃ. ಚಾಮುಂಡಾಯ ನಮಃ. ಓಂ ಚಂಡಿಕಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಫಲಾತ್ ತ್ರಿಪುರ ಸುಂದರಿ ಶ್ರೀ ಚಕ್ರೇಶ್ವರಿ ಬಾಲಾಂಬಿಕಾಯೈ ನಮಃ. ಓಂ ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸಪರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಿಣೀ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಬುಧವಾರದ ಮಹಾವಿಷ್ಣುವಿನ ಅನುಗ್ರಹದೊಂದಿಗೆ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಜಲಚರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ದನಕರುಗಳಿಗೆ ಈ ಸೃಷ್ಟಿನಲ್ಲಿ ಪ್ರಸ್ತುತ ಎದುರಾಗಿರ್ತಕ್ಕಂಥದ್ದು ದೊಡ್ಡ ಸಂಕಷ್ಟ ಅಂದರೆ ಇದು ಮಳೆ. ಮಳೆ ಆಗದಿರ ಪಶು ಪಕ್ಷಿ ಪ್ರಾಣಿಗಳಿಗೆ, ಪಶು ಪಕ್ಷಿ ಪ್ರಾಣಿ ಇದ್ರ ಜೊತೆಗೆ ವನಸಿರಿಗಳು ಸಹಿತ, ಗಿಡಮೂಲಿಕೆಗಳು ಸಹಿತ, ಸಾಕಷ್ಟು ಅರಣ್ಯವೂ ಸಹಿತ ಸಂಪೂರ್ಣ ಒಣಗ್ತಾ ಇದೆ. ಆದಷ್ಟು ಬೇಗ ವರ್ಣನ ಕೃಪೆ ಆಗಬೇಕು. ಅದಕ್ಕಾಗಿ ಬೆಳಗಿನ ಧ್ವನಿ ನನಗೂ ಬಹಳ ಸಂತೋಷ ಆಯಿತು. ನೀವು ಹೇಳಿದ ಒಂದು ಮಾತು, ಯಾವ ಮಾತು ಯಾವಾಗ ಯಾವ ರೀತಿ ಹೇಳಬೇಕು, ಏನು ಕ್ರಮ ಆಗಬೇಕು ಮತ್ತು ಅದನ್ನು ಏನು ಮಾತಾಡ್ತೀರಿ ಅನ್ನೋದನ್ನು ಪೂರ್ವಭಾವಿ ನಮಗೆ ಗೊತ್ತಿಲ್ಲ. ಆದರೂ ಸಂತೋಷ. ಒಳ್ಳೆಯದನ್ನು, ಒಳ್ಳೆಯ ಒಂದು ವಿಶೇಷವಾಗಿರತಕ್ಕಂಥ ವಿಚಾರವನ್ನು ಇವತ್ತೆತ್ತಿದ್ದು ಅದು ಎಲ್ಲರೂ ಮನಮುಟ್ಟುವಂಥ ಕೆಲಸನೇ ಅದು. ಹಾಗಾಗಿ ಪ್ರತಿಯೊಬ್ಬ ಯುವಕರು ಸಹಿತ, ಶಾಲಾ ಕಾಲೇಜಿಗೆ ಹೊರಡತಕ್ಕಂಥ ಮಕ್ಕಳು, ಶಾಲಾ ಕಾಲೇಜಿಗೆ ಹೊರಡುವಂಥ ಮಕ್ಕಳು ತಾವೂ ಸಹಿತ ಈ ಕೆಲಸವನ್ನು ಮಾಡಿ. ನಿಮ್ಮ ಪ್ರಾಂತ್ಯದಿಂದ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಒಂದು ಬಾಟ್ಲಲ್ಲಿ ಒಂದಷ್ಟು ನೀರು ತಗೊಂಡು ಅಲ್ಲಲ್ಲಿ ಒಂದಷ್ಟು ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಒಂದಷ್ಟು ನೀರಿಡುವಂಥ ಕೆಲಸ ಮಾಡಿ. ಆದರೆ ನೀರು ಯಾವುದರಲ್ಲಿಡಬೇಕು? ಆದಷ್ಟು ಪ್ಲಾಸ್ಟಿಕ್ಕನ್ನು ದೂರ ಮಾಡಬೇಕು. ಪ್ಲಾಸ್ಟಿಕ್ಕನ್ನು ದೂರ ಮಾಡದಿರ ಇದ್ದರೆ ಅದೊಂದು ದೊಡ್ಡದಾದಂಥ ಒಂದು ಕ್ಯಾನ್ಸರ್ಗೆ ದಾರಿಯಾಗಿಬಿಡುತ್ತೆ. ಸಾಕಷ್ಟು ಜನ ವಿಜ್ಞಾನಿಗಳು ಹೇಳ್ತಾರೆ, ತಿಳಿದಿರ್ತಕ್ಕಂಥವ್ರು ಹೇಳ್ತಾರೆ, ಆದರೂ ನಾವು ತಪ್ಪು ಮಾಡ್ತೀವಿ. ವಾಟರ್ ಬಾಟ್ಲ್ಸು, ನೀರು ಕುಡಿದು ಬಾಟ್ಲನ್ನ ಬಿಸಾಕಬೇಕು. ಆದರೆ ನಾವೇನು ಮಾಡ್ತೀವಿ, ನೀರು ಕುಡಿದು ಬಾಟ್ಲ್ ಚೆನ್ನಾಗಿತ್ತು ಅಂದರೆ ಬಾಟ್ಲನ್ನ ತೊಗೊಂಡು ಬೆಡ್ರೂಮಲ್ಲಿ ಇಟ್ಕೊಳ್ತೀವಿ. ರಾತ್ರಿ ನೀರು ಕುಡಿಲಿಕ್ಕೆ ಆ ಬೆಡ್ರೂಮಲ್ಲಿ ಆ ನೀರನ್ನ, ಆ ಬಾಟ್ಲಲ್ಲಿ ನೀರು ತುಂಬಿಟ್ಕೊಳ್ತೀವಿ. ಒಂದು ಸರ್ತಿ ನೀರು ಹಿಡಿದಿಟ್ಟಿರ್ತಕ್ಕಂಥದ್ದು ಒಂದು ಸರ್ತಿ ನೀರು ಖಾಲಿ ಆದಮೇಲೆ ಪುನಃ ನೀರು ಅದರಲ್ಲಿ ತುಂಬೋದಾದರೆ ಅದು ಪಾಯ್ಸನ್ ಅಂತಾನೆ, ವಿಷ ಆಗುತ್ತೆ ಅಂತ ಹೇಳ್ತಾರೆ. ಹೊರದೇಶಗಳಲ್ಲಿ ಪ್ಲಾಸ್ಟಿಕ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿಟ್ಟಿದ್ದಾರೆ. ಪ್ಲಾಸ್ಟಿಕ್ನ ಹೆಚ್ಚು ಉಪಯೋಗಿಸೋದಿಲ್ಲ. ಆದರೆ ಪ್ಲಾಸ್ಟಿಕ್ ಎಂಬತಕ್ಕಂಥ ಮಹಾಮಾರಿ ನಾವು ಬಿಟ್ಟು ಬದುಕೋಕ್ಕಾಗೋದೇ ಇಲ್ವೇನೋ ಎಂಬತಕ್ಕಂಥ ರೀತಿ ನಾವು ಆವರಿಸ್ಕೊಂಡ್ಬಿಟ್ಟಿದ್ದೀವಿ. ಬಹುಶಃ ಇದರ ಗಮನಕ್ಕೆ ಬರದಿರ ಇದ್ದರೆ ಮುಂದೊಂದು ದಿವಸ ಪ್ಲಾಸ್ಟಿಕಲ್ಲೇ ಕುಕ್ಕರ್ ಬಂದುಬಿಡ್ತಿತ್ತೋ ಏನೋ, ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೇವೆ ನಾವು. ಇಡ್ಲಿ ಮಾಡಬೇಕಾದ್ರೆ ಇಡ್ಲಿಗೆ ಹಾಕುವಂಥ ಪ್ಲಾಸ್ಟಿಕ್ ಅದ್ರ ತಳಗು ಸಹಿತ ಪಾತ್ರೆಗೂ, ಇಡ್ಲಿ ತಟ್ಟೆಗೂ ಮತ್ತು ಹಿಟ್ಟಿಗೂ ಮಧ್ಯದಲ್ಲಿ ಪ್ಲಾಸ್ಟಿಕ್ ಕವರ್ ಹಾಕೋ ಪದ್ಧತಿ ಕೆಲವು ಕಡೆ ಇವತ್ತಿಗೂ ನಡೀತಾ ಇದೆ.
ಅಲ್ಲಿ ಯೋಚನೆ ಮಾಡಿ ಹಬೆಗೆ ಅದು ಬೆಂದು ಅದರಲ್ಲಿರ್ತಕ್ಕಂಥ ಕೆಮಿಕಲ್ಸ್ ಫಾರ್ಮ್ ಏನದು ಆಹಾರದಲ್ಲಿ ಸೇರಿಕೊಂಡು ಮನುಷ್ಯನ ಆರೋಗ್ಯ ಎಷ್ಟು ಹಾಳು ಮಾಡುತ್ತೆ ಅನ್ನೋದನ್ನು ಚಿಂತನೆ ಮಾಡಿ. ಪ್ಲಾಸ್ಟಿಕ್ ಮುಕ್ತ ಭಾರತ ಅಂತ ಎಲ್ಲರೂ ಹೇಳ್ತಾರೆ. ಪ್ಲಾಸ್ಟಿಕ್ ಮುಕ್ತ ಭಾರತ ಮಾಡಬೇಕು, ಪ್ಲಾಸ್ಟಿಕ್ ಮುಕ್ತ ರಾಜ್ಯ ಮಾಡಬೇಕು, ಆದಷ್ಟು ಪ್ಲಾಸ್ಟಿಕ್ಕನ್ನು ದೂರ ಇಡಬೇಕು ಅಂತ ಹೇಳ್ತಾರೆ. ಎಷ್ಟೋ ದನಕರುಗಳು ಇವತ್ತಿನ ದಿವಸ ಆಹಾರಕ್ಕಾಗಿ ಅಲ್ಲಿ ಇಲ್ಲಿ ಸುತ್ತಾಡುವಾಗ ನೀವು ಪ್ಲಾಸ್ಟಿಕ್ ಕವರಲ್ಲಿ ಕೆಲವು ಅನ್ನ, ಕೆಲವು ಬೇಡವಾದಂಥ ಪದಾರ್ಥ, ಹಣ್ಣು ಹಂಪಲುಗಳು ಕಟ್ಟಿಬಿಟ್ಟು ಅದನ್ನು ಎತ್ಕೊಳ್ಳೋ ಕಸಕ್ಕೆ ಹಾಕ್ತಿರಲ್ಲ, ಆ ಕಸಕ್ಕೆ ಹಾಕಿದಾಗ ಕಸ ತೊಗೊಂಡು ಆಚೆಗೆ ಹೋಗೋದ್ರೊಳಗಾಗಿ ಅದೇನಾದ್ರು ಪ್ರಾಣಿ ಪಕ್ಷಿಗಳು ಅಥವಾ ದನಕರುಗಳು ಬಂದು ನೋಡಿದ್ರೆ ಅದನ್ನು ಆಹಾರ ತಿನ್ನಬೇಕಾದ್ರೆ ಬಿಚ್ಕೊಳ್ಳೋಕ್ಕಾಗಲ್ಲ, ಕವರ್ ಸಮೇತ ತಿನ್ಬಿಡುತ್ತೆ. ಎಷ್ಟೋ ಹಸುಗಳಿಗೆ ಕ್ಯಾನ್ಸರ್ನಿಂದಲೋ ಅಥವಾ ಒಂದು ದೊಡ್ಡ ಮಾರಕ ರೋಗದಿಂದಲೋ ಈ ಸಮಸ್ಯೆ ಎದುರಾಗ್ತಾ ಇದೆ. ಅದೇ ಹಸು ಹಾಲು ಕೊಡೋದಾದರೆ ಆ ಹಸುವಿನ ಹಾಲು ಕುಡಿದಾಗ ದೇಹದ ಆರೋಗ್ಯ ಪರಿಸ್ಥಿತಿ ಏನು ಚಿಂತನೆ ಮಾಡಿ. ಏನೋ ಈಗ ಬಿಸಿಲಿನ ತಾಪಮಾನ ಇದೆ, ಎಲ್ಲರಿಗೂ ಒಂದು ಜ್ಞಾನ ಇದೆ, ಎಲ್ಲರೂ ಸಹಿತ ಇದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದೀವಿ. ತುಂಬ ಜನ ಇದನ್ನು ಕೈಗೆತ್ಕೊಂಡಿದ್ದೀರಿ, ವಿಚಾರ ತುಂಬ ಸಂತೋಷ. ನಾನಂತೂ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆದ್ದು ನಿಮಗೆ ಒಂದು ಪಶು ಪಕ್ಷಿ ಪ್ರಾಣಿಗಳಿಗೆ ನೀರಿಡಿ ಅಂದರೆ ಎಷ್ಟಾದರೂ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಾನು ಸ್ವಲ್ಪ ಆಚೆ ಸುತ್ತಾಡೋದ್ರಿಂದ ಕೆಲವು ಮನೆಗಳಿಗೆ ಹೋದರೆ ಮನೆ ಮೇಲೆ ಮಾಡಿ ಮೇಲೆ ನನ್ನ ಕರ್ಕೊಂಡೋಗಿ ತೋರಿಸಿದ್ದಾರೆ. ನೋಡಿ, ನೀವು ಹೇಳಿದ ಮೇಲೆ ಇಲ್ಲಿ ತಟ್ಟೆಯಲ್ಲಿ ನೀರಿಟ್ಟಿದ್ದೀವಿ. ಮೊನ್ನೆ ಒಬ್ಬರು ಒಂದು ಪ್ಲಾಸ್ಟಿಕ್ ಬಟ್ಲಲ್ಲಿ ನೀರಿಟ್ಟಿದ್ದರು. ಆಗ ಹೇಳಿದೆ, ಈ ಪ್ಲಾಸ್ಟಿಕ್ ಬಟ್ಲಲ್ಲಿ ನೀರಿಟ್ಟರೆ ಇದು ಬಿಸಿಲಿಗೆ ಹಾವಿಯಾಗಿ ಪುನಃ ಅದರಲ್ಲಿ ಕೆಮಿಕಲ್ಸ್ ಫಾರ್ಮ್ ಆಗಿ ಆ ಕುಡಿತಕ್ಕಂಥ ಪಕ್ಷಿಗಳಿಗೆ ಅದರಿಂದ ರೋಗ ರುಜಿನ ಬರುವಂಥ ಚಾನ್ಸ್ ಇದೆ. ನಾವು ಅದಕ್ಕೆ ಒಳ್ಳೇದು ಮಾಡಬೇಕು, ಇವನ್ನ ಕೆಟ್ಟದ್ದು ಮಾಡಬಾರ್ದು. ಮನುಷ್ಯ ತಿಳಿದಿರ್ತಕ್ಕಂಥವ್ನು ನಾವೇ ತಪ್ಪು ಮಾಡಿಬಿಟ್ರೆ ಜ್ಞಾನ ಇರ್ತಕ್ಕಂಥವ್ನು ಆ ಪಕ್ಷಿ ಪ್ರಾಣಿಗಳ ಗತಿ ನೋಡಿ. ಪಕ್ಷಿ ಪ್ರಾಣಿಗಳು ಅಲ್ಲಿ ಇಲ್ಲಿ ನಿಂತಿರ್ತಕ್ಕಂಥ ನೀರು ಕುಡಿಯುತ್ತೆ. ನಿಂತಿರ್ತಕ್ಕಂಥದ್ದು ಭೂಮಿ ಮೇಲೆ ನಿಂತು ನೀರನ್ನು ಕುಡಿಯುತ್ತೆ. ಅದು ತೊಂದರೆ ಇಲ್ಲ, ಅದು ಆರೋಗ್ಯವಾಗಿರುತ್ತೆ. ಅಂದರೆ ಅದಕ್ಕೆ ಭಗವಂತ ಹಾಗೆ ಶಕ್ತಿ ಕೊಟ್ಟಿರ್ತಾನೆ. ಅದೇ ಪ್ಲಾಸ್ಟಿಕಲ್ಲಿ ನಾವಿಟ್ಟರೆ ಆ ಪ್ಲಾಸ್ಟಿಕಲ್ಲಿರ್ತಕ್ಕಂಥ ಕೆಮಿಕಲ್ಸು ಆ ಪಕ್ಷಿಗಳಿಗೆ ಬೇರೆ ಥರ ತೊಂದರೆ ಆಗ್ಬೋದು. ಮನುಷ್ಯರಿಗೆ ತೊಂದರೆ ಆಗುತ್ತೆ ಅಂದರೆ ಪ್ರಾಣಿ ಪಕ್ಷಿಗಳಿಗಾಗಲ್ವಾ? ಅದಕ್ಕೋಸ್ಕರ ಒಂದು ತೆಂಗಿನ ಕರಟಿಗೆ ಅಂತಲೋ ಅಥವಾ ತೆಂಗಿನ ಚಿಪ್ಪು ಅಂತಲೋ ಹಾಗಿದ್ರೂ ಮನೇಲಿ ಕಾಯಿ ತುರಿತೀರಿ, ಕಾಯಿ ತುರಿದಿರ್ತಕ್ಕಂಥ ಚಿಪ್ಪನ್ನು ಆಚೆ ಹಾಕ್ತೀರಿ. ಇನ್ನೇನು ಇವಾಗಂತೂ ಸೌದೆ ಒಲೆ ಇಲ್ಲ, ನೀರು ಕಾಸೋದಕ್ಕೆ ಹಂಡೆ ಇಲ್ಲ, ಎಲ್ಲರೂ ಗ್ಯಾಸು ಗೀಝರು. ಈ ಮಟ್ಟಕ್ಕೆ ಇರ್ಬೇಕಾದ್ರೆ ಚಿಪ್ಪನ್ನು ಆಚೆ ಬಿಸಾಕ್ತಿರಲ್ಲ. ಬಿಸಾಕೋ ಬದಲು ಅದೇ ತೆಂಗಿನ ಚಿಪ್ಪನ್ನು ಆ ಚಿಪ್ಪಲ್ಲೇ ನೀರು ಹಾಕ್ಬಿಟ್ಟು ಮನೆ ಮಾಡಿ ಮೇಲಿಡಿ, ಅದು ನಿಜಕ್ಕೂ ಬಹಳ ಒಳ್ಳೆಯದು. ಚಿಪ್ಪು ನಿಂತ್ಕೊಳ್ಳಲ್ಲ, ಬಿದ್ದೋಗ್ಬಿಡುತ್ತೆ, ಚೆಲ್ಲು ಹೋಗುತ್ತೆ. ಇದು ಕಾರಣ ಇದೆ. ಅದಕ್ಕೆ ಒಂದಷ್ಟು ವ್ಯವಸ್ಥೆ ಮಾಡಬೇಕು. ನೋಡಿ, ಒಂದು ವಿಚಾರ ಹೀಗೆ ಮಾಡಿ ಅಂದಾಗ ಅದರ ಸಾಧಕ ಬಾಧಕಗಳನ್ನು ನಾವು ಚಿಂತನೆ ಮಾಡಬೇಕು. ಒಂದು ಚಿಪ್ಪಲ್ಲಿ ನೀರಿಡಿ ಅಂದರೆ ಚಿಪ್ಪನ್ನು ನೆಲದ ಮೇಲೆ ನಿಂತ್ಕೊಳ್ಳೋದಿಲ್ಲ. ಅವಾಗ ಏನು ಮಾಡಬೇಕು, 4 ಇಟಿಗೆನೋ ಅಥವಾ ಮರಳೋ ಏನೋ ಒಂದು ಸಪೋರ್ಟ್ ತೊಗೊಂಡು ಅಲ್ಲಿ ಇಡಬೇಕು. ಅದನ್ನು ಒಟ್ಟಾರೆ ನಾವು ಮಾಡ್ತಕ್ಕಂಥದ್ದು ನಮ್ಮ ಜ್ಞಾನದಿಂದ ನಾವು ಮಾಡುವಂಥ ಕಾಯಕ ಭಗವಂತ ಮೆಚ್ಚಬೇಕು. ಅದನ್ನು ನೀರು ಕುಡಿದಂಥ ಪಕ್ಷಿ ಪ್ರಾಣಿಗಳಿಗೆ ಒಂದು ನೆಮ್ಮದಿ ಸಿಗಬೇಕು. ಇದು ಒಳ್ಳೆ ಚಿಂತನೆ. ಇದು ದಯವಿಟ್ಟು ಇವತ್ತು ಮುಂದಕ್ಕೆ ನಿಮ್ಮ ಮನೆ ಮಾಡಿ ಮೇಲೆ ಪ್ರತಿಯೊಬ್ಬರು ಸಹಿತ ಒಂದಷ್ಟು ಧಾನ್ಯ, ಏನಾದರೂ ಸಹಿತ ಒಂದಷ್ಟು ಭತ್ತನೋ ಅಕ್ಕಿನೋ ಯಾವುದೋ ಕಾಳುಗಳು, ಅದರಲ್ಲೂ ಒಂದಷ್ಟು ಕಾಳುಗಳನ್ನು ನೀರಲ್ಲಿ ನೆಂದಿರ್ತಕ್ಕಂಥ ಕಾಳನ್ನು ಹಾಕಿದ್ರೆ ಅದು ಇನ್ನೂ ಶ್ರೇಷ್ಠ. ನಮಗಷ್ಟೇ ನಾಲ್ಗೆ ರುಚಿ, ನಮಗಷ್ಟೇ ಒಳ್ಳೆ ಆರೋಗ್ಯ ಪದಾರ್ಥ ಅಂತಲ್ಲ, ಪಕ್ಷಿ ಪ್ರಾಣಿಗಳಿಗೂ ಅದು ನಾವು ಕೊಡೋಣ. ನೀರಿಡೋದು ಮಾತ್ರ ಮರೆಯೋದು ಬೇಡ. ಎಲ್ಲರೂ ನೀರಿಡಿ. ಎಲ್ಲರೂ ದನಕರುಗಳು ಮನೆ ಬಾಗಿಲಿಗೂ ಅಲ್ಲಿ ಇಲ್ಲಿ ಬಂದರೆ ಅದನ್ನು ಹೊಡೆದು ಕಳಿಸ್ಬೇಡಿ. ಒಂದಷ್ಟು ನೀರು ಕೊಡಿ. ನೀವು ನೀರು ಕೊಟ್ಟರೆ ಸಾಕು, ಇನ್ನೇನೂ ಕೊಡೋದು ಬೇಡ. ನಿಮ್ಮ ಮನೆಗಿರ್ತಕ್ಕಂಥ 1-2 kg ಅಕ್ಕಿ ತೊಗೊಂಬಂದು ಕೊಡಿ ನಾನು ಹೇಳೋದಿಲ್ಲ. ಆ ದನಕರುಗಳು ಮನೆ ಬಾಗಿಲಿಗೆ ಬಂದರೆ ಅದಕ್ಕೆ ಸ್ವಲ್ಪ ನೀರು ಕೊಡಿ ಸಾಕು. ಆನಂದವಾಗಿ ನೀರು ಕೊಡೋದು ಪಕ್ಕಕ್ಕೆ ಹೊರಟೋಗುತ್ತದೆ. ಇದನ್ನು ಮಾಡಿ ಪುಣ್ಯದ ಕೆಲಸ. ಯಾಕೆಂದರೆ ನಾವು ದುಡ್ಡು ಕೊಟ್ಟಾದ್ರೂ ನೀರು ತರಬಹುದು. ಪಕ್ಷಿ ಪ್ರಾಣಿಗಳಿಗೆ ಎಲ್ಲೂ ನೀರು ನಿಂತಿಲ್ಲ, ಕೆರೆ ಬಾವಿ ಇಲ್ಲ, ಅಲ್ಲಲ್ಲಿ ಕುಂಟೆಗಳಿಲ್ಲ. ನಾವೆಲ್ಲವನ್ನೂ ಸದಾ ಧ್ವಂಸ ಮಾಡಿ ಸಿಟಿಯಲ್ಲಿ ಮನೆ ಕಟ್ಟಿಬಿಟ್ಟಿದ್ದೀವಿ. ಸಿಟಿಯಿಂದ ಆಚೆ ಕಡೆ ಹೋದ್ರಾದ್ರೂ ಎಲ್ಲರೂ ಇರ್ಬೋದೇನೋ, ಆದರೂ ರೈತ ಬಾಂಧವರು ಸಂಕಷ್ಟದಲ್ಲಿದ್ದಾರೆ. ಬೇಗ ವರ್ಣನ ಕೃಪೆ ಆಗಲಿ. ಎಲ್ಲರೂ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆ ಸಲ್ಲಿಸೋಣ. ಅತಿ ಶೀಘ್ರದಲ್ಲಿ ಒಂದು ರುದ್ರ ಮಹಾಯಾಗವನ್ನು ಸಹಿತ ನಾನು ಮಾಡಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡಿದ್ದೀವಿ. ಆ ರುದ್ರ ಮಹಾಯಾಗಕ್ಕೆ ತಾವೆಲ್ಲರೂ ಕೈ ಜೋಡಿಸೋದಾದರೆ ಅದ್ಭುತವಾದಂಥ ರೀತಿಯ ಒಂದು ಯಾಗವನ್ನು ಮಾಡಿ ವರ್ಣನ ಕೃಪೆಯನ್ನು ಪಡೆಯೋಣ. ವರ್ಣನ ಸೃಷ್ಟಿಗೋಸ್ಕರ, ಮಳೆಗೋಸ್ಕರ ನಡೀತಕ್ಕಂಥ ರುದ್ರ ಮಹಾಯಾಗವನ್ನು ಅತಿ ಶೀಘ್ರದಲ್ಲೇ ಮಾಡಬೇಕಾಗಿದೆ. ಅದಕ್ಕಾಗಿ ಒಂದು ಸಂಕಲ್ಪ ಜಪಾನುಷ್ಠಾನ ಶುರುವಾಗಬೇಕಾಗಿದೆ. ಅದನ್ನು ಸಾಮೂಹಿಕವಾಗಿ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಇನ್ನು ಬಹಳ ವಿಶೇಷವಾಗಿ ಗುರುಗಳೇ ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿಸ್ಕೊಡ್ಬೇಕು. ಪಂಚಾಂಗ ಶ್ರವಣನೂ ಕೂಡ ತಿಳಿಸ್ಕೊಡ್ಬೇಕು. ಶ್ರವಣ ದಿನ ವಿಶೇಷತೆ ಎಲ್ಲ ತಿಳಿಸೋದ್ರ ಜೊತೆಗೆ ಹೌದು ಗುರುಗಳೇ, ಇಂದಿನ ಅಂದರೆ ಯುಗಾದಿ ಹತ್ತಿರ ಬರ್ತಾ ಇದೆ. ಹೌದು ಗುರುಗಳೇ, ಯುಗದ ಆದಿ ಯುಗಾದಿ ಹಬ್ಬವನ್ನು ಪ್ರತಿಯೊಬ್ಬ ಭಾರತೀಯರು ಸಹಿತ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ನಾವಷ್ಟೇ ಅಲ್ಲ, ಪ್ರತಿಯೊಬ್ಬ ಮಾನವನ ಪ್ರತಿಯೊಬ್ಬ ಮನಸ್ಥಿತಿ ಇರತಕ್ಕಂಥ ಪ್ರತಿಯೊಬ್ಬ ಮಾನವರು, ಅದರ ಜೊತೆಗೆ ಪ್ರಾಣಿ ಪಕ್ಷಿಗಳು, ದನಕರುಗಳು ಎಲ್ಲವೂ ಸಿದ್ಧ ಒಂದು ಸಡಗರ ಸಂಭ್ರಮ ಅಂದರೆ ಅದು ಯುಗಾದಿ ಹಬ್ಬನೇ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪ್ರಕೃತಿಯ ಮಡಿಲಲ್ಲಿ ನಾವಿದ್ದೇವೆ.
ಪ್ರಕೃತಿಯೊಂದಿಗೆ ಆಚರಣೆ ಮಾಡುವಂಥ ಹಬ್ಬ ಯಾವುದಾದ್ರು ಇದ್ದರೆ ಅದು ಯುಗಾದಿ ಹಬ್ಬ. ಅದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಹಬ್ಬ ಯುಗಾದಿ ಹಬ್ಬ. ಯುಗಾದಿ ಪೂರ್ವಭಾವಿಯಾಗಿ ಅಮಾವಾಸ್ಯೆ. ಯುಗಾದಿ ಅಮಾವಾಸ್ಯೆ ಒಂದಷ್ಟು ಎಚ್ಚರಿಕೆಗಳನ್ನು ವಹಿಸ್ಕೊಳ್ಬೇಕು. ಆ ಎಚ್ಚರಿಕೆಗಳಿದ್ದರೆ ಮಾತ್ರ ಅದರ ಯಶಸ್ಸಿರ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ. ಯುಗಾದಿ ಮುನ್ನ ಬರ್ತಕ್ಕಂಥ ಹುಣ್ಣಿಮೆ ಇದೆಯಲ್ಲ, ಅದು ಕಾಮನ ಹುಣ್ಣಿಮೆ, ಕಾಮದಹನ ಹುಣ್ಣಿಮೆ ಅಂತಲೂ ಹೇಳ್ತಾರೆ, ಕಾಮನ ಹಬ್ಬ ಅಂತಲೂ ಹೇಳ್ತಾರೆ. ಹಾಗೆ ಬಣ್ಣಗಳನ್ನು ಎರಚುವಂಥ ಬಣ್ಣಗಳ ಹಬ್ಬ ಅಂತಲೂ ಹೇಳ್ತಾರೆ. ಆದರೆ ಬಣ್ಣಗಳ ಹಬ್ಬ ಅದು ಹೇಗಿರಬೇಕು, ಬಣ್ಣದ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು, ಇದನ್ನೇ ಕೆಲವು ಕಿಡಿಗೇಡಿಗಳು ಈ ಬಣ್ಣದ ಬಣ್ಣವನ್ನು ಎರಚಿ ಸಂಭ್ರಮ ಆಚರಿಸುವಂತಹ ನೆಪದಲ್ಲಿ ಕೆಲವು ಹೆಣ್ಣುಮಕ್ಕಳ ಮೇಲೆ ಅವರ ಒಂದು ಗದಾಪ್ರಹಾರ ಇದೆಯಲ್ಲ, ಇದು ಹೆಣ್ಣುಮಕ್ಕಳ ಮೇಲೆ ಆಗುವಂಥ ಗದಾಪ್ರಹಾರ ಅನ್ಬೋದು. ಅಥವಾ ಹೆಣ್ಣುಮಕ್ಕಳು ತನ್ನ ಲಿಮಿಟ್ಸನ್ನು ಅಥವಾ ತಾನಿರಬೇಕಾಗಿರ್ತಕ್ಕಂಥದ್ದನ್ನು, ತನ್ನ ಒಂದು ಘನ ಮರ್ಯಾದೆಯನ್ನು ಬಿಟ್ಟು ತಾವು ನಡ್ಕೊಳ್ಳುವಂಥ ರೀತಿ ಅನ್ನಬೇಕೋ ಯೋಚನೆ ಮಾಡಿ. ನಾವು ಬರೀ ಒಂದೇ ವಿಚಾರ ಇಟ್ಕೊಂಡು ಮುಂದೆ ಹೋಗಬಾರ್ದು. ಪುರುಷರನ್ನ ಮಾತ್ರ ನಾವು ತಪ್ಪು ಅನ್ನೋದು ತಪ್ಪಾಗತ್ತೆ. ಹೆಣ್ಣು ಮಕ್ಕಳು ಅದಕ್ಕೆ ಪೂರಕವಾಗಿ ತಾವಿರಬೇಕಾಗಿರ್ತಕ್ಕಂಥ ರೀತಿ ನೀತಿಯಲ್ಲಿ ನಿಮ್ಮ ಅಜ್ಜಿನೋ ನಿಮ್ಮ ತಾಯಿನೋ ಬೆಳೆದು ಬಂದಂತಹ ಮಾರ್ಗವನ್ನು ನೋಡಬೇಕು. ನೀವು ಮನೇಲಿರ್ತಕ್ಕಂಥ ಪೋಷಕರು, ತಂದೆ ತಾಯಿ ಆಗಿರ್ತಕ್ಕಂಥವ್ರು, ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಣು ಮಕ್ಕಳನ್ನು ಅಥವಾ ಒಂದು ಹೆಣ್ಣು ಅಂತಕ್ಕಂಥ ಹೆಣ್ಣುತನ ಇರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಒಂದಷ್ಟು ಕಿವಿ ಮಾತು ಹೇಳಬೇಕು, ಪಾಠ ಪ್ರವಚನ ಮಾಡಬೇಕು. ನಾನು ಇತ್ತೀಚೆಗೆ ನೋಡಿ, ನಾನು ಮೊಬೈಲ್ನ ಬಿಡಬೇಕು ಅಂತ ನಾವು ಹೇಳ್ತೀವಿ. ಆದರೂ ಮೊಬೈಲಲ್ಲಿ ಆಗಿಂದಾಗಲೇ ಬರುವಂಥ ಒಂದೊಂದು ಇಂಪಾರ್ಟೆನ್ಸ್ ಕೆಲವು ವಿಚಾರಗಳಿರ್ತವೆ. ಒಂದಷ್ಟು ಕಡೆ ಒಂದು ಒಳ್ಳೆ ಟೀಚರ್ಸು ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಷ್ಟು ಪಾಠ ಪ್ರವಚನ ಮಾಡ್ತಿದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ಆ ಮಾಡುವಂಥ ಪಾಠ ಇದೆಯಲ್ಲ, ಹೆಣ್ಣು ಅಂದರೆ ಏನು, ನಿನ್ನ ಮನಸ್ಥಿತಿ ಹೇಗಿರಬೇಕು, ನಿನ್ನ ನಡವಳಿಕೆ ಹೇಗಿರಬೇಕು, ಹೊರಗಡೆ ಇರ್ತಕ್ಕಂಥ ರಾಕ್ಷಸರು ನಿನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿದಾಗ ನಿನ್ನನ್ನು ನೀನು ಹೇಗೆ ರಕ್ಷಣೆ ಮಾಡ್ಕೋಬೇಕು, ಹಾಗೆ ನಿನ್ನನ್ನು ಕರೆದು ಒಂದು ಚಾಕ್ಲೇಟ್ ಕೊಡಬೇಕಾದ್ರೆ, ಅಥವಾ ನಿನಗೊಂದು ಆಶೀರ್ವಾದ ಮಾಡಬೇಕಾದ್ರೆ, ಅಥವಾ ನೀನು ಯಾರಿಗಾದ್ರೂ ಒಂದು ಲೋಟ ನೀರು ಕೊಡಬೇಕಾದ್ರೆ, ಅಥವಾ ಯಾರಿಗಾದ್ರೂ ಊಟ ಬಡಿಸ್ಬೇಕಾದ್ರೆ, ಯಾರೊಂದ್ರಿಗಾದರೂ ನಿಂತು ನೀನು ಮಾತಾಡಬೇಕಾದ್ರೆ ನೀನು ಹೇಗಿರಬೇಕು, ನಿನ್ನ ಬದುಕೇನು ಅಂತ ಆ ಪುಟ್ಟ ಕಂದಮ್ಮಕ್ಕೆ, ಸಣ್ಣ ಸಣ್ಣ ಮಕ್ಕಳಿಗೆ, ಆ ಸಣ್ಣ ಮಕ್ಕಳು ಅಲ್ಲಿಂದಲೇ ಬರಬೇಕದು. ನಾನೊಂದು ಹೆಣ್ಣು ಮಗಳು, ನಾನು ಹೆಣ್ಣಾದ ಮೇಲೆ ನನ್ನನ್ನು ನೋಡುವಂತಹ ದೃಷ್ಟಿ ಕೆಲವರು ಬೇರೆ, ಅಂದರೆ ಎಲ್ಲರೂ ಆ ದೃಷ್ಟಿಯಲ್ಲಿ ನೋಡಲ್ಲ, ಕೆಲವಷ್ಟು ರಾಕ್ಷಸರಿರ್ತಾರೆ. ಅಂತಹವರು ನಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋ ವಿಧಾನ ಹೇಗೆ, ನಾವು ಹೇಗಿರಬೇಕು, ಮೊದಲು ನಾವು ಹೇಗಿರಬೇಕು, ಅದು ಬಹಳ ಮುಖ್ಯ. ನಮ್ಮ ಉಡುಗೆ ತೊಡುಗೆಗಳಾಗಲಿ, ಹೆಣ್ಣು ಮಕ್ಕಳು ಕೂತ್ಕೊಳ್ಳೋದಾಗಲಿ, ಅಥವಾ ಯಾರಿಗಾದ್ರೂ ಒಬ್ಬರು ನೀರು ಕೊಡಬೇಕಾದ್ರೆ ತನ್ನ ವಸ್ತ್ರಗಳು ಹೇಗಿರುತ್ತೆ, ತನ್ನ ವಸ್ತ್ರಗಳು ಹೇಗಿರಬೇಕು, ನಿಜಕ್ಕೂ ಬಹಳ ಅದ್ಭುತವಾದಂಥದ್ದು. ಈ ಕಲ್ಪನೆ ಪ್ರತಿಯೊಂದು ಶಾಲೆಗಳಲ್ಲೂ ಬರಬೇಕು. ಪ್ರತಿಯೊಂದು ಶಾಲೆಗಳಲ್ಲಿರ್ತಕ್ಕಂಥ ಉಪಾಧ್ಯಾಯರು, ಅಧ್ಯಾಪಕರು, ಟೀಚರ್ಸು ಮೊದಲು ಹೆಣ್ಣು ಮಕ್ಕಳಿಗೆ ಈ ಪಾಠವನ್ನೇ ಮಾಡಬೇಕು. ಸಾಕಷ್ಟು ಕಡೆ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಆದರೆ ನಾನು ನೋಡಿದ್ದು ಒಂದಷ್ಟು ಯೂಟ್ಯೂಬಲ್ಲಿ ಒಂದಷ್ಟು ಜನ ಮಕ್ಕಳಿಗೆ ಪಾಠ ಮಾಡೋದನ್ನು ನಾನು ನೋಡಿದೆ. ತುಂಬ ಸಂತೋಷ ಆಯ್ತದು. ಯಾಕೆಂದರೆ ಒಳ್ಳೆಯದು ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ. ಹೆಣ್ಣು ಮಕ್ಕಳಿಗೆ ಯಾರಾದರೂ ಸೆಕೆಂಡ್ ಕೊಡೋಕ್ಕೆ ಬಂದಾಗ ಕೈ ಮುಗೀರಿ, ಒಳ್ಳೆಯದು. ಹೆಣ್ಣು ಮಕ್ಕಳಿಗೆ ಆದಷ್ಟು ಮೈ ತುಂಬ ಬಟ್ಟೆ ಹಾಕ್ಕೋಬೇಕು, ಸರಿ. ಈ ಮಿಡಿ ಅಂತಲೋ ಫ್ರಾಕ್ ಅಂತಲೋ ಹಾಕ್ಕೊಳ್ಳೋದು, ಮೊದಲು ನಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಪೋಷಕರು, ನೀವು ಅರ್ಥ ಮಾಡ್ಕೋಬೇಕು ಮಕ್ಕಳಿಗೆ ಯಾವ ಬಟ್ಟೆ ಕೊಡಿಸ್ಬೇಕು ನಾವು ಅಂತ. ಎದೆ ಉದ್ದಕ್ಕೂ ಬೆಳೆದು ನಿಂತಿರ್ತಕ್ಕಂಥ ಮಕ್ಕಳಿಗೂ ಸಹಿತ ತೊಡೆ ಮೇಲೆ ಬಟ್ಟೆ ಹಾಕ್ಕೊಂಡು ಒಂದು ಮದುವೆ ಮತ್ತು ಮುಂಜಿ ಒಳ್ಳೆ ಫಂಕ್ಷನ್ಗಳಿಗೆ, ಯಾವುದಾದ್ರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಆ ಮಕ್ಕಳನ್ನು ಕರ್ಕೊಂಡು ಬರ್ತಿರಲ್ಲ, ನಿಮ್ಮ ಮಕ್ಕಳ ಮೇಲೆ ಎಷ್ಟು ಜನ ಕೆಟ್ಟ ಕಣ್ಣು ಹಾಕ್ತಿರ್ತಾರೆ, ಎಷ್ಟು ಜನ ಕೆಂಗಡಿಸ್ಕೊಂಡು ನೋಡ್ತಾ ಇರ್ತಾರೆ, ಸಿಕ್ಕಿದ್ರೆ ಬಾಚ್ಕೊಂಡು ತಿನ್ನೋಣ ಅನ್ನೋ ಮಟ್ಟಿಗೆ ಹುಚ್ಚಿದಾಗಿ ನೋಡ್ತಾರೆ ಅಂತಕ್ಕಂಥದ್ದು ಪರಿಜ್ಞಾನ ಏನಾದ್ರು ತಂದೆ ತಾಯಿಗಿದೆಯಾ? ಇದು ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ. ನಿಮ್ಮನೆ ಮಗಳು ಇನ್ನೊಬ್ಬರ ಮನೆ ದೀಪ ಹಚ್ಚುವಂಥ ಮಗು, ಅವಳನ್ನು ಹಾಗೇ ನೀವು ಕಳಿಸ್ಕೊಡ್ಬೇಕಾದ್ರೆ ಆ ಮಗುವಿಗೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಸಂಸ್ಕಾರದ ಪಾಠ ಕಲಿಸ್ಬೇಕು ಬೇಡವೋ? ಮಕ್ಕಳು ಕೇಳ್ತಾರೆ, ಜಾತ್ರೆಯಲ್ಲಿ ಮಿಠಾಯಿ ಕೇಳ್ತಾರೆ, ಜಾತ್ರೆಯಲ್ಲಿರ್ತಕ್ಕಂಥ ಬೊಂಬೆಗಳನ್ನು ಕೇಳ್ತಾರೆ. ಬೊಂಬೆಗಳು ಜಾತ್ರೆಗಳಲ್ಲಿರ್ತಕ್ಕಂಥ ಮಿಠಾಯಿ ಕೊಡಿಸೋದು ತಪ್ಪಲ್ಲ. ಅದೇ ಎದೆ ಉದ್ದಕ್ಕೂ ಬೆಳೆದಿರ್ತಕ್ಕಂಥ ಮಕ್ಕಳು ಅವ್ರ ಕಾಸ್ಟ್ಯೂಮ್ಸ್, ಅವ್ರ ಡ್ರೆಸ್ ಕೇಳ್ತಾರಲ್ಲ, ಡ್ರೆಸ್ಗಳನ್ನು, ಆ ಡ್ರೆಸ್ಸನ್ನು ಹಾಕ್ಕೊಂಡು ನೀವಾದರೂ ಜನ್ಮ ಕೊಟ್ಟು ತಂದೆ ತಾಯಿ ಆದರೂ ನಿಮ್ಮ ಮಕ್ಕಳನ್ನ ಹೇಗೆ ನೋಡ್ತೀರಿ? ನಿಮಗೆ ನೋಡ್ಬೇಕಾದ್ರೆ ಬಾಧೆ ಅನ್ಸಲ್ವಾ? ಹೆಣ್ಣು ಮಕ್ಕಳನ್ನು ನಿಜಕ್ಕೂ ನೀವು ನಂಬ್ತಿರೋ ಬಿಡ್ತಿರೋ,
ಒಂದಷ್ಟು ಕುಟುಂಬಗಳಲ್ಲಿ ಒಂದಷ್ಟು ದಿನ ಮಾತ್ರ ತನ್ನ ತಂದೆ ತೊಡೆ ಮೇಲೆ ಮಲಗುವಂಥ ಪದ್ಧತಿ ಇರುತ್ತೆ. ಅದು ಸಣ್ಣ ಮಕ್ಕಳಾದಾಗ. ಒಂದು ಏಜ್ ಬಂದುಬಿಟ್ರೆ, ಒಂದು ಹಂತಕ್ಕೆ ದಾಟ್ಕೊಂಡ್ರೆ ಮಕ್ಕಳು, ಅವ್ರು ಋತುಮತಿ ಆದ ನಂತರ ತಂದೆ ಜನ್ಮ ಕೊಟ್ಟ ತಂದೆ ಎಷ್ಟೋ ಕಡೆ ತಂದೆ ತನ್ನ ಮಕ್ಕಳನ್ನು ತೊಡೆ ಮೇಲೆ ಮಲಗಿಸ್ಕೊಂಡಾಗ ಒಂಥರ ಮುಜುಗರ ಅನಿಸುತ್ತೆ, ಬಾಧೆ ಅನಿಸುತ್ತೆ. ಆ ಹೆಣ್ಮಕ್ಳು ನೋವು ಅನುಭವಿಸ್ತಾರೆ, ಜನ್ಮ ಕೊಟ್ಟ ತಂದೆನೂ ಹಾಗೆ ಇರ್ತಾನೆ. ಆದರೆ ಒಂದಷ್ಟು ಕಡೆ ಮಾತ್ರ ಬಹಳ ನೀಚವಾದಂಥ ಸಂಸ್ಕೃತಿ ಇದೆ. ಇದು ಯಾರು ಬಿಟ್ಟು ಹೋಗಿದ್ದಾರೋ, ಯಾರು ಈ ಸಂಸ್ಕೃತಿಯನ್ನು ದಯಪಾಲಿಸಿದ್ದಾರೋ. ಆದರೆ ಎಲ್ಲರೂ ನಾನು ಒಂದೇ ಮಾತ್ರ ಹೇಳ್ತಾ ಇಲ್ಲ. ಕೆಲವಷ್ಟು ಜನ ಪುಣ್ಯಾತ್ಮರಿದ್ದಾರೆ, ಇವತ್ತಿಗೂ ಮನೆ ಮಕ್ಕಳ ಸ್ವಲ್ಪ ಬಟ್ಟೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತಂದರೆ ಅವರಿಗೆ ಸೂಕ್ತವಾದಂಥ ಕ್ರಮಶಿಕ್ಷಣವನ್ನು ಕೊಟ್ಟು ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಇದು ಬಟ್ಟೆ ಹಾಕ್ಕೋಬೇಕು ಅಂತ ಹೇಳುವಂಥ ತಂದೆಯರಿದ್ದಾರೆ. ಎಷ್ಟೋ ಜನ ನಿಂತಾಗೆ ಮೈ ಬಟ್ಟೆನ ಹರಿದ್ಬಿಟ್ಟು ಹೋಗಿ ಬೇರೆ ಬಟ್ಟೆ ಹಾಕ್ಕೊಂಡು ಬಾ ಅಂತ ಹೇಳುವಂಥ ಗರ್ಜನೆ ಮಾಡ್ತಕ್ಕಂಥ ಸಿಂಹ ಗರ್ಜನೆ ಮಾಡುವಂತಹ ತಂದೆ ತಾಯಿನೂ ಇದ್ದಾರೆ. ಮಕ್ಕಳು ತಪ್ಪು ಮಾಡಿದ್ರೆ ತಪ್ಪು ಆದ ತಕ್ಷಣ ಆ ತಪ್ಪನ್ನು ಕಣ್ಣಿಗೆ ಬಿದ್ದ ತಕ್ಷಣ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಅದನ್ನು ಕೊಡ್ತಾರೆ. ಅಂತಹ ತಂದೆ ತಾಯಂದಿರಿದ್ದಾರೆ. ಹಾಗಿರಬೇಕಾದ್ರೆ ನಾವು ಯೋಚನೆ ಮಾಡಬೇಕು. ಅಯ್ಯೋ, ನನ್ನ ಮಗುಗೆ ಈ ಥರ ಆಯಿತು, ನನ್ನ ಮಗುನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಾರೆ, ನನ್ನ ಮಗುನ ಎಲ್ಲರೂ ಒಂಥರ ಕೆಕ್ಕರಿಸ್ಕೊಂಡು ನೋಡ್ತಾ ಇದ್ರು, ನನ್ನ ಮಗುನ ಒಂಥರ ಹಿಂಸೆ ಪಡಿಸ್ತಾ ಇದ್ರು, ಅವಳು ಒಂಥರ ನಾಚ್ಕೋತಾ ಇದ್ಲು. ಯಾಕೆ ಬರ್ತಿದ್ದಲ್ಲ? ಅವರ ಉಡುಗೆ ತೊಡುಗೆಗಳು, ಮೈತುಂಬ ಬಟ್ಟೆ ಹಾಕಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆ ಕಾಸ್ಟ್ಯೂಮ್ ಅವ್ರ ಮೈ ಮೇಲಿದ್ದರೆ ಯಾಕೆ ಕೆಟ್ಟದಾಗ ನೋಡ್ತಾರೆ? ದೇಹ ಸೌಂದರ್ಯ, ದೇಹದಲ್ಲಾಗುವಂತಹ ಬದಲಾವಣೆಗಳು, ಒಂದು ಹೆಣ್ಣಿನ ಒಂದು ಸೌಂದರ್ಯವನ್ನು ಎಲ್ಲರೂ ಸಹಿತ ಅವ್ರ ಕಣ್ಣುಗಳಿಂದ ನೋಡುವಂಥ ದೃಷ್ಟಿಯಲ್ಲಿ ಯಾವುದೇ ಕೆಟ್ಟದ್ದಾದರೂ ಅದನ್ನು ಒಳ್ಳೆಯದಾಗಿ ಪರಿವರ್ತನೆ ಮಾಡಬೇಕಾದ್ರೆ ಅದನ್ನು ಡ್ರೆಸ್ ಹಾಕ್ಕೊಳ್ಳುವಂಥವ್ರು, ಆ ಜನ್ಮ ಕೊಟ್ಟ ತಂದೆ ತಾಯಿ ಎಲ್ಲರದ್ದು ಜವಾಬ್ದಾರಿ ಇದೆ. ಎಲ್ಲರೂ ಕಾರಣೀಭೂತರಾಗ್ತಾರೆ. ಅರ್ಥ ಮಾಡ್ಕೊಳ್ಳಿ. ಯಾರೊಬ್ಬರ ಮನಸ್ಸನ್ನು ನೋಯಿಸಬೇಕು ಅನ್ನೋ ಉದ್ದೇಶದಿಂದ ನಾನು ಆಡಿರೋ ಮಾತಲ್ಲ. ಮಾಡುವಾಗ, ಅದು ನೋಡುವಾಗ, ಅಥವಾ ಆ ಕ್ಷಣದಲ್ಲಿ ಕಾಣುವಾಗ ಒಂದಾಗತ್ತೆ. ಅದಾದ ಮೇಲೆ ಆಗುವಂಥ ದುಷ್ಪರಿಣಾಮ ಇದೆಯಲ್ಲ, ಅದಾದ ಮೇಲೆ ಆಗುವಂಥ ಜನ್ಮ ಕೊಟ್ಟ ತಂದೆ ತಾಯಿ ಕಣ್ಣೀರು ಹಾಕೋದಿದೆಯಲ್ಲ, ಆ ಹೆಣ್ಣುಮಕ್ಕಳ ಮನಸ್ಥಿತಿನೂ ಅದಕ್ಕೆ ಒಂದು ಸ್ಟಿಕ್ಕನ್ನು ಹಾಕ್ಬಿಟ್ಟು ಇವತ್ತು ಮೊಣಕಾಲ ಮೇಲೆ ಬಟ್ಟೆ, ನಾಳೆ ಇನ್ನು ಸ್ವಲ್ಪ ತೊಡೆ ಮೇಲೆ ಬಟ್ಟೆ, ನಾಳೆ ಇನ್ನೂ ಸ್ವಲ್ಪ ಮೇಲೆ ಬಟ್ಟೆ ಹಾಕೋದು ಸಹಿತ ಅವ್ರಿಗೆ ಚಳಿ ಗೊತ್ತಾಗೋದೇ ಇಲ್ಲ. ಯಾಕೆಂದರೆ ಆ ಪ್ರಾರಂಭ ಚಿಕ್ಕದಾಗಿ ಮೊಣಕಾಲಿಂದ ತಳಗೆ ನೀವು ಲಂಗಾನೋ ಬ್ಲೌಸ್ ಅದೇನು ಹೇಳ್ತಾರಲ್ಲ ಮಿಡಿಗಳು ಹಾಕಿದಾಗ ನೀವು ತಂದೆ ತಾಯಿ ದಂಡಿಸಿಲ್ಲ, ಅದು ಇನ್ನೊಂದು ಸ್ವಲ್ಪ ಮೇಲಕ್ಕೆ ಹೋಯ್ತು, ಆವಾಗ ಆ ಈ ಚಳಿ ಗೊತ್ತಾಗೋದಿಲ್ಲ, ಅದು ಬಿಟ್ಟರು. ಇನ್ನೂ ಸ್ವಲ್ಪ ಮೇಲಕ್ಕೆ ಹೋಯ್ತು, 4 ಜನ ಕೆಟ್ಟದಾಗ ನೋಡಿದ್ರು, ಕೆಟ್ಟದಾಗ ಮಾತಾಡಿದ್ರು. ತಂದೆ ತಾಯಿ ಜೊತೆಲಿ ಹೋಗ್ತಿದ್ರೆ ಮಕ್ಕಳನ್ನ ಯಾವ ರೀತಿ ನೋಡ್ತಾರೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಎಷ್ಟೋ ತಂದೆ ತಾಯಿಗೆ ಅರಿವು ಆಗುತ್ತೆ, ನನ್ನ ಮಗುನ ನೋಡಿ ಅವ್ನು ಯಾರೋ ಕೆಟ್ಟದಾಗ ನೋಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆ ಕ್ಷಣಕ್ಕೆ ಏನು ಬಟ್ಟೆ ಪಂಚೆ ಮುಚ್ತೀರಾ ಅಥವಾ ಬಟ್ಟೆ ಮುಚ್ತೀರಾ? ಅದನ್ನು ನೀವೇ ಹಾಕ್ಸ್ಕೊಂಡು ರೋಡಿಗೆ ಬಂದಿರ್ತೀರಿ. ಮಾಲ್ಗಳಲ್ಲಿ ನೋಡಿ, ಅದ್ಯಾವುದೋ ಮಾಲಲ್ಲಿ ಯಾರೋ ಏನೋ ತೊಂದರೆ ಕೊಟ್ಟರು ಅಂತ ಒಂದಷ್ಟು ದಿವಸ ಓಡಾಡ್ತು ವಿಡಿಯೋ. ಆ ತೊಂದರೆ ಕೊಡಬೇಕಾದ್ರೆ ನೀವು ಹೇಗೆ ನಡ್ಕೋತಿದ್ದೀರಪ್ಪ? ಇನ್ನಷ್ಟು ಜನ ಹೇಳ್ತಾರೆ ಹೆಣ್ಮಕ್ಳಿಗೆ ಸ್ವತಂತ್ರ, ಅವ್ರಿಗೆ ಒಳ್ಳೆ ಬಟ್ಟೆ ಹಾಕ್ಕೋಬಾರ್ದಾ, ಈ ಥರ ಅವ್ರಿಗೆ ಅವರ ದೇಹಕ್ಕೆ ಬೇಕಾಗಿರೋ ಅವ್ರ ಬಟ್ಟೆಗಳು ಹಾಕಬಾರ್ದಾ ಅಂತ. ಅವ್ರಿಗೆ ದೇಹಕ್ಕೆ ಬೇಕಾಗಿರೋ ಬಟ್ಟೆ ಹಾಕ್ಕೊಂಡು ಈ ಥರ ಆಗಿ ನಾಳೆ ನೋವು ಪಟ್ಟು ನಾಳೆ ನಿಮ್ಮನೆ ಮಕ್ಕಳು ಈ ಥರ ಧ್ವನಿ ಎತ್ತಾರಲ್ಲ, ಆ ಧ್ವನಿ ಎತ್ತೋಂಥವ್ರ ಮಕ್ಕಳು ಹಿಂಗಾದರೆ ಅವಾಗ ನೋವು ಗೊತ್ತಾಗುತ್ತೆ. ಏನೇ ಆದರೂ ಅರ್ಥ ಮಾಡ್ಕೋಬೇಕು. ಇರಲಿ, ನಾನು ಕಾಮದಹನ ಅಲ್ಲಿಗೆ ಬಂದು ಅಲ್ಲಿಂದ ಈ ವಿಚಾರಕ್ಕೆ ಬಂದುಬಿಟ್ಟೆ. ಆದರೆ ಈ ಬಾರಿ ಸಂಭವಿಸ್ತಿರ್ತಕ್ಕಂತಹ ಹುಣ್ಣಿಮೆ ಎಂದು ಒಂದು ಗ್ರಹಣವಿದೆ. ಕಾಮದಹನ ವಿಶೇಷವಾಗಿರ್ತಕ್ಕಂಥ ಕಾಮನ ಹಬ್ಬ. ಅವತ್ತು ಈ ಬಾರಿ ಬರ್ತಕ್ಕಂಥ ಹುಣ್ಣಿಮೆ ಎಂದು ಇರ್ತಕ್ಕಂತಹ ಗ್ರಹಣ. ಆ ಗ್ರಹಣದ ದೋಷ ಯಾರ್ಯಾರಿಗೆ, ಗ್ರಹಣ ಭಾರತಕ್ಕಿದೆಯೋ ಇಲ್ವೋ, ಗ್ರಹಣ ಈ ಬಾರಿ ಸಂಭವಿಸ್ತಿರ್ತಕ್ಕಂಥದ್ದು ಕಣ್ಣಿಗೆ ಕಾಣುತ್ತಾ, ಈ ಎಲ್ಲ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆಯನ್ನು ಪ್ರಾರಂಭ ಮಾಡಿದ್ರೆ, ಆದರೆ ಇನ್ನು ಪಂಚಾಂಗ ಶ್ರವಣವನ್ನು ತಿಳ್ಕೊಂಡಿರ್ತಕ್ಕಂಥದ್ದಿಲ್ಲ. ಇನ್ನು ಈಗ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಳೋಣ, ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಳೋಣ. ಗುರುಗಳೇ, ಪಂಚಾಂಗ ಶ್ರವಣ. ಖಂಡಿತ. ಪಂಚಾಂಗ ಶ್ರವಣದ ಜೊತೆಗೆ ಒಂದು ಚಿಕ್ಕ ಮಾಹಿತಿ. ಲಕ್ಷ್ಮೀ ಬೋರಹಸ್ವಾಮಿಯ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರು ಉತ್ತರ ಕರ್ನಾಟಕ, ಬಾಂಬೆ ಈ ಕಡೆಯಿಂದೆಲ್ಲ ಬರ್ತಿರ್ತಾರೆ, ಪೂನಾಯಿಂದೆಲ್ಲ ಬಂದಿದ್ದಾರೆ. ಆದರೆ ಬರ್ತಕ್ಕಂಥವರು ಒಂದು ಸಮಯವನ್ನು ಫಿಕ್ಸ್ ಮಾಡ್ಕೋಬೇಕು. ಅಂದರೆ ರಾತ್ರಿ ಕಾಲದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಯಾಕೆಂದರೆ ಇದು ಅಲ್ಲಿ 4-5 ಸತಿ ನನ್ನ ಗಮನಕ್ಕೆ ಬಂತು. ನೀವು ರಾತ್ರಿ ಬರ್ತಿದ್ದೀರಿ, ತುಂಬ ತಡವಾಗಿ ಬರ್ತಿದ್ದೀರಿ, ರಾತ್ರಿ 12:30, 1 ಗಂಟೆ, 2 ಗಂಟೆ, ಆಶ್ರಮ ಬಾಗಿಲು ಹಾಕಿರುತ್ತೆ, ಆ ಸಮಯದಲ್ಲಿ ಹೊರಗಿರ್ತೀರಿ. ಯಾರಾದರೂ ವಿಚಾರ ನಮಗೆ ಹುಡುಗರು ಮುಟ್ಟಿಸ್ಬೇಕು, ಆವಾಗ ನಾನು ಅವ್ರನ್ನ ಒಳಗಡೆ ಕರೆದು ಅವ್ರ ಮಲಗಲಿಕ್ಕೆ ಸ್ಥಳ ಮಾಡಿಕೊಡ್ಬೇಕು. ಕಳೆದ 2 ಬಾರಿ ಬೆಳಗ್ಗೆವರೆಗೂ ನಮ್ಮ ಗಮನಕ್ಕೂ ಬರೆದಿರ ಗೇಟ್ ಮುಂದೆಯೇ ಕೂತ್ಕೊಂಡಿದ್ದಂಥವ್ರನ್ನ ನಾವು ನೋಡಿದ್ವಿ. ಆದರೆ ಯಾರೇ ಆದರೂ ಸಹಿತ, ಅದರಲ್ಲೂ ಉತ್ತರ ಕರ್ನಾಟಕದಿಂದ ಬರ್ತಕ್ಕಂಥವ್ರು ಇಂಥ ಸಾಕಷ್ಟು ತಪ್ಪು ಮಾಡ್ತಾ ಇದ್ದೀರಿ. ಬೇಗ ಬಂದು ಸೇರಿಕೊಳ್ಳಿ. ಒಂದು 8-9 ಗಂಟೆ ಬಂದರೆ ಒಂಚೂರು ಪ್ರಸಾದ ಊಟ ಮಾಡಿ ಮಲಗ್ಬೋದು, ತಪ್ಪಲ್ಲ.
ಆದರೆ ತೀರಾ ಲೇಟಾಗಿ ಬಂದರೆ ರಾತ್ರಿ 12 ಗಂಟೆ 1 ಗಂಟೆಗೆ ಬಂದು ನೀವು ಅಲ್ಲಿ ಆಚೆ ಕಡೆ ಕೂತ್ಕೊಂಡ್ರೆ ನೀವು ಚಳಿಯಲ್ಲಿರ್ತೀರಿ, ಸಮಸ್ಯೆ ಆಗುತ್ತೆ, ಆ ನೋವು ನಮಗಿದೆ. ಹಾಗೆ ಜವಾಬ್ದಾರಿ ಬೇಕಲ್ಲ. ಆ ಸಣ್ಣ ಮಕ್ಕಳದ್ದು ಬೇರೆ ಕರ್ಕೊಂಬಂದುಬಿಟ್ಟಿರ್ತೀರಿ. ಆ ಮಕ್ಕಳು ವಯಸ್ಸಾಗಿರ್ತಕ್ಕಂಥವ್ರು ಯಾರಿಗಾದರೂ ತೊಂದರೆ. ಈಗ ನಾವು ಇನ್ನೊಂದು ದೇವಸ್ಥಾನಕ್ಕೆ ಯಾತ್ರೆಗೆ ಹೊರಟಾಗ, ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೊರಟಾಗ ಅಲ್ಲಿ ನಮ್ಗೆ ವ್ಯವಸ್ಥೆಗಳು ಸರಿಯಾಗಿ ಸಿಗಲಿಲ್ಲ ಅಂದರೆ ಎಂತಹವ್ರಿಗೂ ನೋವಿದೆ. ಅದು ಭಗವಂತ ಕೊಡ್ತಕ್ಕಂಥ ಶಿಕ್ಷೆನೋ ಅಥವಾ ಇನ್ನೇನೋ ಅಲ್ಲ, ಅದು ನಾವು ಮಾಡ್ಕೊಳ್ಳೋ ತಪ್ಪದು. ಸರಿಯಾದ ಸಮಯಕ್ಕೆ ಬಂದು, ಅಥವಾ ನೀವು ರಾತ್ರಿ ಎಲ್ಲಾದರೂ ಹಾಲ್ಟ್ ಆಗಿದ್ದು ಬೆಳಿಗ್ಗೆ ದೇವಸ್ಥಾನದ ದರ್ಶನ ಟೈಮ್ ಬಂದುಬಿಡಿ, ಅದು ಒಳ್ಳೆಯದು. ರಾತ್ರಿ ನೀವು ಅಷ್ಟೊತ್ತಲ್ಲಿ ಬರೋದು ಅಷ್ಟು ಸೂಕ್ತವೂ ಅಲ್ಲ, ಅದು ಸಮಂಜಸವೂ ಅಲ್ಲ. ಯಾಕೆಂದರೆ ಒಳ್ಳೆಯವರು ಎಷ್ಟು ಜನ ಇದ್ದರೆ ಕೆಟ್ಟವರು ಅಷ್ಟೇ ಜನ ಒಳಗಡೆ ಇರ್ತಾರೆ. ಪರಿಸರದಲ್ಲಿ ಯಾರಿಂದಲಾರು ಏನಾದರೂ ತೊಂದರೆ ತಾಪತ್ರೆ ಆದರೆ ಆ ನೋವು ನಮಗೂ ಇರುತ್ತೆ. ನಾಳೆ ಒಂದು ಕೆಟ್ಟ ಹೆಸರು ಆಗ್ಬೋದು, ಅದು ಬರಬಾರ್ದು. ಅದಕ್ಕೋಸ್ಕರ ಎಲ್ಲರಲ್ಲೂ ಪ್ರಾರ್ಥನೆ ಮಾಡೋದು ಇಷ್ಟೇ. ಯಾರೇ ಲಕ್ಷ್ಮೀ ಬೋರಹಸ್ವಾಮಿಯ ದರ್ಶನಕ್ಕೆ ಬರ್ತಕ್ಕಂಥ, ಮಹರ್ಷಿ ಮಂದಿರಕ್ಕೆ ಬರ್ತಕ್ಕಂಥ, ಸಾಲಿಗ್ರಾಮ ಕ್ಷೇತ್ರಕ್ಕೆ ಬರ್ತಕ್ಕಂಥವ್ರು ಸಾಧ್ಯವಾದಷ್ಟು ಬರೋರು ರಾತ್ರಿ 8:30 ಒಳಗಡೆ ಬನ್ನಿ. 8 ಗಂಟೆ 30 ನಿಮಿಷದ ಒಳಗಡೆ ನೀವು ಬಂದರೆ ಅಲ್ಲಿ ಲಾಸ್ಟ್ ಕಡೆ ಮಂಗಳಾರತಿ ಒಂದಿರುತ್ತೆ. 8 ಗಂಟೆಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ 7:45ಕ್ಕೆ ಮಹಾಮಂಗಳಾರತಿ ಆಗೋಗುತ್ತೆ. 8 ಗಂಟೆವರೆಗೂ ಪರವಾಗಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಹಾಗೂ ದೇವಸ್ಥಾನ ಬಾಗಿಲಾಯಿತು. ಬೆಳಗ್ಗೆ ನೀವು ಅಭಿಷೇಕ ಮಾಡಿಸ್ಬೇಕು ಅಂತ ಬರಬೇಕು ಅಂದರೆ 8 ಗಂಟೆ 8:30 ಒಳಗಡೆ ಅಲ್ಲಿದ್ಬಿಡಿ. ಇನ್ನು ಲೇಟ್ ಆದರೆ ದಯವಿಟ್ಟು ಬರಲಿಕ್ಕೆ ಹೋಗಬೇಡಿ. ಹತ್ತಿರದಲ್ಲೆಲ್ಲಾದರೂ ಒಂದು ವಸತಿ ನೀವು ಮಾಡಿಕೊಂಡು ಬೆಳಿಗ್ಗೆ ಬಂದು ದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಇದು ಬಹಳ ಅದ್ಭುತವಾದಂಥದ್ದಾಗುತ್ತೆ. ಯಾರು ಅನ್ಯತಾ ಭಾವಿಸಬಾರ್ದು, ವಿಚಾರ ತಿಳ್ಕೊಳ್ಳಿ. ಯಾಕೆಂದರೆ ಒಂದು ಪುಣ್ಯಕ್ಷೇತ್ರ ಅಂದಾಗ ಅದರದೇ ಆದಂಥ ಕೆಲವು ನಿಯಮಗಳಿರುತ್ತೆ. ನೀವು ಏಕಾಏಕಿ ಮಧ್ಯರಾತ್ರಿ 12-1 ಗಂಟೆಗೆ ಬಂದರೆ ಆವಾಗ ತುಂಬ ಕಷ್ಟ. ನೆನ್ನೆ ರಾತ್ರಿನೂ ಸಹಿತ ರಾತ್ರಿ 1:15, ನೆನ್ನೆ ರಾತ್ರಿ ನಾನು ಮನೆಗೆ ಬರುವಾಗ ರಾತ್ರಿ 1 ಗಂಟೆ ಆಗಿದೆ. ನಾನು ಬರುವಾಗ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿ, ಆಶ್ರಮದ ಮುಂಭಾಗದಲ್ಲಿ ಗೇಟಲ್ಲಿ ಸುಮಾರು ಒಂದು 10-12 ಜನ ತಾವು ಗೇಟ್ ಹತ್ರ ಇದ್ದೀರಿ. ನಿನ್ನೆ ನಡೆದ ಘಟನೆ ಇದು. ನಾನು ರಾತ್ರಿ ಅಷ್ಟು ಲೇಟಾಗಿ ಬಂದೆ. ನಾನು ನೋಡಿದೆ, ಇಮಿಡಿಯೇಟಾಗಿ ನಿಮ್ಮನ್ನು ಒಳಗಡೆ ಕರೆಸಿ ಅಲ್ಲಿ ಮಲ್ಕೊಳ್ಳೋದು ವ್ಯವಸ್ಥೆ ಆಯಿತು. ಅಕಸ್ಮಾತ್ ನಾನು ಆ ಸಮಯಕ್ಕೆ ಬರ್ದಿರೋ ಹುಡುಗರು ಎಲ್ಲರೂ ಇರ್ತಕ್ಕಂಥ ಆಶ್ರಮದಲ್ಲಿರೋರು ಸೇವೆ ಮಾಡೋರು ಮಲಗಿರ್ತಾರೆ. ಆಗ ನಿಮ್ಮ ಪರಿಸ್ಥಿತಿ ಏನು? ಆ ಚಳಿಗಾಳಿನಲ್ಲಿ ಮಕ್ಕಳನ್ನ ಹಾಕ್ಕೊಂಡು ರಸ್ತೆಯಲ್ಲಿ ಮಲಗಲಿಕ್ಕಾಗತ್ತಾ? ಇದು ತಪ್ಪು. ದಯವಿಟ್ಟು ಈ ಥರ ಇದು ಮಾಡ್ಕೊಳ್ಬೇಡಿ, ಅನ್ಯತಾ ಭಾವಿಸ್ಬೇಡಿ, ಅರ್ಥ ಮಾಡ್ಕೊಳ್ಳಿ. 9 ಗಂಟೆ 8:30 ಒಳಗಡೆ ಬಂದು ಸೇರ್ಕೊಳ್ಳೋಕೆ ನೋಡಿ. ಇಲ್ಲಾಂದರೆ ಬೆಳಿಗ್ಗೆ ಲಕ್ಷಣವಾಗಿ ಬಂದು ಅಲ್ಲೇ ಸ್ನಾನ ಮಾಡಿಕೊಂಡು ಅಥವಾ ನೀವು ಸ್ನಾನ ಮುಗಿಸ್ಕೊಂಬಂದು ದೇವರ ಅಭಿಷೇಕ ಪೂಜೆ ದರ್ಶನ ಮಾಡ್ಕೊಳ್ಳಿ. ಮೃತ್ತಿಗೆ ಪ್ರಸಾದ ಸಿಗುತ್ತೆ, ಮೃತ್ತಿಗೆ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ. ಒಳ್ಳೆಯದಾಗಲಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೀಕದಂತ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಶಶಿಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ 20-3-2024 ಏಕಾದಶಿ ಪುಷ್ಯ ನಕ್ಷತ್ರ. ಇವತ್ತು ಬುಧವಾರದ ಪುಷ್ಯ ನಕ್ಷತ್ರ ಬಹಳ ವಿಶೇಷ. ಏಕೆಂದರೆ ಏಕಾದಶಿ ಮಹಾವಿಷ್ಣುವಿಗೆ ಆರಾಧನೆ. ವಿಷ್ಣು ದೇವರ ಆರಾಧನೆ ಒಂದು ಕಡೆ ಆದರೆ, ಪುಷ್ಯ ನಕ್ಷತ್ರವಾದ್ದರಿಂದ ಯಾವುದೇ ಗಿಡಮೂಲಿಕೆಗಳು, ಯಾವುದೇ ವನಸಿರಿಗಳನ್ನು ಇವತ್ತು ಸಂಗ್ರಹಣ ಮಾಡುವಂಥದ್ದು ಬಹಳ ಉತ್ತಮ. ಹಾಗೆ ಇವತ್ತು ಏಕಾದಶಿ ಆದ್ದರಿಂದ ಮಹಾವಿಷ್ಣುವಿನ ಆರಾಧನೆ ಮಾಡ್ತಕ್ಕಂಥದ್ದು. ಬುಧವಾರದ ಮಹಾವಿಷ್ಣು ಆರಾಧನೆ ಮಾಡ್ತಾ ಅದರ ಮಧ್ಯದಲ್ಲಿ ಪುಷ್ಯ ನಕ್ಷತ್ರವಾದ್ದರಿಂದ ಇವತ್ತು ನೀವು ಆಡಿಸುವಂತಹ ಅರ್ಚನಾ ಸಂಕಲ್ಪ, ತುಳಸಿ ಅರ್ಚನೆ ಇದೆಲ್ಲವೂ ಬಹಳ ವಿಶೇಷವಾಗಿ ಇರುತ್ತೆ. ದೇವರನ್ನ ಬರೀ ದರ್ಶನ ಮಾಡಿದ್ರೆ ಸಾಕು. ಇವತ್ತು ನಿಮ್ಮ ಸೇವೆಗಳೇನೂ ಬೇಡ, ಯಾವುದೇ ಥರ ಸೇವೆಗಳು ಇವತ್ತು ಬೇಕಾಗಿಲ್ಲ. ಬರೀ ದೇವರನ್ನ ಹತ್ತಿರದಿಂದ ದರ್ಶನ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಅಲ್ಲದು ಕೂತ್ಕೊಳ್ಳಿ. ನೀವು ಸಾಧ್ಯವಾದಷ್ಟು ಆ ದೇವರ ನಾಮವನ್ನು ಹೇಳ್ಕೊಳ್ಳಿ ಅಥವಾ ವಿಶೇಷವಾಗಿ ದೇವತಾ ಆರಾಧನೆ ಮಾಡಿ. ಬಹಳ ಉತ್ತಮ. ಇದರಿಂದ ಒಳ್ಳೆಯ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಟ್ಟರೆ ಇವತ್ತಿನ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲಪ್ಪ, ಸುಧಾರಣೆ ಆಗುತ್ತೆ. ಇವತ್ತು ವಿದ್ಯಾರ್ಥಿಗಳು ಮಾತ್ರ ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಹಾಗೂ SLC ಮತ್ತು PUC ಈಗ ಓದ್ತಾ ಇರತಕ್ಕಂಥ ಮಕ್ಕಳು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಬೇಕಾಗಿದೆ. ಯಾಕೆಂದರೆ ಎಕ್ಸಾಮ್ ಹಿಂದೆ ಮುಂದೆ ಅಂದಾಗ ಸ್ವಲ್ಪ ಜವಾಬ್ದಾರಿ ಇರಬೇಕು, ಹೆಚ್ಚು ಓದಬೇಕು, ಪರಿಶ್ರಮಿಸಬೇಕು. ಅದಕ್ಕೆ ಸರಿಯಾದಂಥ ರೀತಿ ನೀವು ಕ್ರಮವನ್ನು ತಗೊಳ್ಬೇಕು. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ದುಡುಕಿ ತೀರ್ಮಾನ ತಂದುಕೊಳ್ಳೋದು ಬಹಳ ಬೇಗ. ಯಾವುದೇ ಕೆಲಸ ಆದರೂ ಮನಸ್ಸಿಗೆ ಬಂದ ತಕ್ಷಣ ಮಾಡಿಬಿಡ್ಬೇಕು ಅಂತ ಹೋಗ್ತೀರಿ, ಅಲ್ಲಿ ಎಡುತ್ತೀರಿ. ಸ್ವಲ್ಪ ತಾಳ್ಮೆ ತಗೊಳ್ಳಿ, ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು, ಬೇಕು ಬೇಡ ಏನು, ಇದೆಲ್ಲದರ ಬಗ್ಗೆ ಒಂದು ಚಿಂತನೆ ಮಾಡಿದ್ರೆ ಮೇಷರಾಶಿಯವರಿಗೆ ಖಂಡಿತ ಒಳಿತಿದೆ. ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4 ಗಂಟೆ 12 ನಿಮಿಷದವರೆಗೂ, 2 ರಿಂದ 4, 12 ಈ ಸಮಯದಲ್ಲಿ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ.
ಈ ಒಂದು ಸಮಯದಲ್ಲಿ ಏನೇ ಮಾಡಬೇಕಾದ್ರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಆತ್ಮೀಯರು, ನಿಮ್ಮ ಮೇಲಧಿಕಾರಿಗಳು ಅಂಥವ್ರ ಜೊತೆ ಕೂತ್ಕೊಂಡು ಸಮಾಲೋಚನೆ ಮಾಡಿ ಇದು ಸರಿಯೋ ತಪ್ಪೋ ಒಂದು ಮಾತಾಡಿ ನಂತರ ನೀವು ಮುಂದುವರಿಸ್ತಕ್ಕಂಥದ್ದು ಬಹಳ ಉತ್ತಮ. ಆಗಷ್ಟೇ ಯಶಸ್ಸನ್ನು ಕಾಣ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರ, ಲೇವಾದೇವಿ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು. ಏನೇ ಮಾಡಬೇಕಾದ್ರೂ ಲಾಭ ನಷ್ಟಗಳನ್ನು, ಬೇಕು ಬೇಡಗಳನ್ನು ಸರಿಯಾದ ರೀತಿ ಕ್ರಮಬದ್ಧವಾಗಿ ನಾವು ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಾಫಲಗಳು ಸಿಗ್ತಕ್ಕಂಥದ್ದು. ಜೊತೆಗೆ ಇವತ್ತು ನೀವು ಮಾಡಬೇಕಾದ್ದು ಇನ್ನೊಂದು ಅದ್ಭುತವಾದಂಥ ಕೆಲಸ ಇದೆ. ಏನಪ್ಪ ಅಂದರೆ ತುಳಸಿಯಿಂದ ವಿಷ್ಣುಪಾದ ಮೇಲೆ ತುಳಸಿ ಇಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು. ಯಾರಾದರೂ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ, ಸಂಪೂರ್ಣ ವಯಸ್ಸಾಗಿ ಅವ್ರು ನಡಿಲಿಕ್ಕಾಗ್ತಿಲ್ಲ ಅಥವಾ ಅವ್ರಿಗೆ ಏನೋ ಕಷ್ಟ ಇದೆ, ಅವ್ರಿಗೇನೋ ಸಮಸ್ಯೆ ಇದೆ ಅಥವಾ ಅವ್ರಿಗೆ ಔಷಧಿಗಳು ಬೇಕು ಅಥವಾ ಅವ್ರಿಗೆ ಏನಾದರೂ ಒಂಥರ ನೀವು ಮಾಡೋ ಸಹಾಯದಿಂದ ಅವ್ರಿಗೊಂಚೂರು ಅನುಕೂಲ ಆಗುತ್ತೆ ಅಂದರೆ ಅಂತಹವ್ರನ್ನ ಹುಡುಕಿ ಅಂತಹವ್ರಿಗೊಂದು ಸಹಾಯ ಮಾಡಿ. ಹುಡುಕಬೇಕು, ನೀವು ಹುಡುಕಿದ್ರೆ ಸಿಗುವಂಥದ್ದು. ಯಾಕೆಂದರೆ ನಮ್ಮ ಕರ್ಮಫಲಗಳು ಕಳಿಬೇಕಲ್ಲ, ನಮ್ಮ ಕರ್ಮಫಲ ಕಳಿಬೇಕು, ನಮ್ಮ ಬದುಕಲ್ಲಿ ಒಂದು ಸುಂದರವಾದ ಕಾಲ ಎದುರಾಗಬೇಕು. ಹಾಗೆ ಅಂತಹವ್ರನ್ನ ಹುಡುಕಿ ಇಂಥದ್ದೊಂದು ಸೇವೆ ಮಾಡಿದ್ರೆ ಅದು ಒಂದು ದೇವರಿಗೆ ನಡೆಸುವಂಥ ಸೇವೆ ಅಥವಾ ಒಂದು ಮಹಾಯಜ್ಞದಲ್ಲಿ ಪಾಲ್ಗೊಂಡಂಥದಕ್ಕಿಂತ ಹೆಚ್ಚು ಫಲ ಸಿಗ್ತಕ್ಕಂಥದ್ದು ಈ ಸೇವೆ ಆಗುತ್ತೆ. ಅದಕ್ಕೋಸ್ಕರ ತಾವು ಅನ್ಯತಾ ಭಾವಿಸ್ದಿರ ಇವತ್ತು ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವ್ರಿಗೆ ಏನಾದ್ರು ಒಂಚೂರು ಸೇವೆಗಳನ್ನು ಮಾಡಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಯಾರಿಗಾದ್ರು ಏನಾದ್ರು ಮಾತು ಕೊಟ್ಟರೆ ಆ ಮಾತು ಆಗುತ್ತಾ, ನಾನು ಮಾಡಲಿಕ್ಕಾಗತ್ತಾ ಯೋಚನೆ ಮಾಡಬೇಕು. ಸಡನ್ನಾಗಿ ದುಡುಕಿ ಒಂದು ತೀರ್ಮಾನಕ್ಕೆ ಬರಬಾರ್ದು. ಹಾಗೆ ಇವತ್ತಿನ ಸಹ ಹಣಕಾಸಿನ ಬಗ್ಗೆ ಬಹಳ ಜೋಪಾನ ಬೇಕು. ಇವತ್ತು ನಿಮ್ಮ ಕರಹಸ್ತದಿಂದ ಯಾರಿಗಾದ್ರೂ ಏನಾದ್ರು ವಸ್ತು ಕೊಟ್ಟರೆ, ಏನಾದ್ರು ಕೊಟ್ಟರೆ ಅದು ಪುನಃ ಕೈ ಸೇರುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ. ಅಥವಾ ಯಾವುದಾದ್ರು ಒಂದು ಕಮಿಟ್ಮೆಂಟ್ ಆದರೆ ಆ ಕಮಿಟ್ಮೆಂಟ್ನ ಪರಿಪೂರ್ತಿ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ನಿಷ್ಠುರದ ಮಾತನ್ನು ಆಲಿಸಬೇಕಾಗತ್ತೆ. ಇವತ್ತು ಬಹಳ ಎಚ್ಚರಿಕೆ ಬೇಕಾಗುತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಒಂದು ದೇವಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಯಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ದೇವಿಯನ್ನು ಆರಾಧನೆ ಮಾಡಿ ದೇವಿಯ ದೇವತಾ ದರ್ಶನ ಮಾಡೋದ್ರಿಂದ, ಮನೇಲಿರ್ತಕ್ಕಂಥ ನಿಮ್ಮ ಜನ್ಮದಾತೆಯ ಪಾದಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ತಿಂಡಿ ತಿನಿಸನ್ನು ಕೊಡೋದ್ರಿಂದ ತುಂಬ ಅನುಕೂಲವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಒಂದು ಸಂಭ್ರಮದಿಂದ ಯಾವುದಾದ್ರು ಒಂದು ಕಾರ್ಯಕ್ರಮಕ್ಕೆ ಬರೋದು ಅಥವಾ ಯಾವುದಾದ್ರು ಒಂದು ಯಶಸ್ಸಿನ ಬಗ್ಗೆ ಚಿಂತನೆ ಮಾಡೋದು, ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಇವತ್ತಿನ ಕಾಯಕದಲ್ಲಿ ಬಹಳ ಅದ್ಭುತವಾದಂತಹ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತ್ತುದಿಯಲ್ಲಿ ಕೋಪ ಬರುತ್ತೆ. ಶಿಕ್ಷೆ ನಿಮಗೆ ನೀವೇ ಕೊಟ್ಕೊಳ್ತೀರಿ, ಬೇರೊಬ್ಬರು ಕೊಡೋದಿಲ್ಲ. ನಿಮ್ಮ ಸಾಮಾನ್ಯಕ್ಕೆ ಕರ್ಕಾಟಕ ರಾಶಿಯವ್ರ ಮನಪರಿಸ್ಥಿತಿ ಹೇಗೆ ಅಂದರೆ ಅತಿಯಾದಂಥ ಕೋಪ ಬಂದರೆ ಗೋಡೆ ಗುದ್ದೋದು ಅಥವಾ ಏನಾರು ಇರ್ತಕ್ಕಂಥ ವಸ್ತುನ ಹೊಡೆದಾಕೋದು, ಕೈಲಿರ್ತಕ್ಕಂಥ ವಸ್ತುನ ಹಾಗೆ ರಪ್ಪ ಅಂತ ಆಚೆ ಬಿಟ್ಬಿಡೋದು, ಪುನಃ ಇಲ್ಲ ಅಂತ ಕಣ್ಣೀರು ಹಾಕೋದು ನೀವೇ. ಆ ಕೋಪಕ್ಕೆ ನೀವು ಈ ಥರ ಗುರಿಪಟ್ಟಿದ್ರೆ, ಕೋಪಕ್ಕೆ ನೀವು ಕೈಲಿರ್ತಕ್ಕಂಥ ವಸ್ತುಗಳನ್ನು ಹಾಳು ಮಾಡಿಕೊಂಡ್ರೆ ಅಥವಾ ನಿಮ್ಮ ಮನೆ ವಸ್ತುಗಳು ಕೆಲವು ಹಾಳು ಮಾಡಿಕೊಂಡ್ರೆ ಅದನ್ನು ಪುನಃ ತರೋದು ನೀವೇ ತರಬೇಕಾಗತ್ತೆ, ಯಾರು ಬೇರೆಯವ್ರು ತಂದುಕೊಡಲ್ಲ. ಅದಕ್ಕೋಸ್ಕರ ಕರ್ಕಾಟಕ ರಾಶಿಯವರು ಇವತ್ತು ಸ್ವಲ್ಪ ತಾಳ್ಮೆ ತಗೊಳ್ಳಿ. ಯಾವ ವಿಚಾರನೂ ಹೆಚ್ಚು ತಲೆಗೆ ಹಾಕ್ಕೋಬೇಡಿ. ತುಂಬ ಆಳವಾಗಿ ಯಾವುದು ಚಿಂತೆ ಮಾಡಬೇಡಿ. ಆಯಾ ಕಾಲಕ್ಕೆ ಸಂಬಂಧಪಟ್ಟಂಗೆ ಭಗವಂತ ನಿಮಗೆ ಅನುಕೂಲ ಮಾಡಿಕೊಡ್ತಾನೆ. ಆತನ ಕೃಪೆಯಿಂದ ಎಲ್ಲವನ್ನೂ ಸಹಿತ ಸಿದ್ಧಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸಿಂಹರಾಶಿಯಿಂದ ರಾಶಿಫಲಗಳನ್ನ ಮುಂದುವರಿಸಬೇಕು ಗುರುಗಳೇ. ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸ ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಕೆಲಸ ಕಾರ್ಯಗಳು ನಿಧಾನಕ್ಕೆ ಸಾಗುವಂಥ ರೀತಿ ಇದೆ, ಮಂದಗತಿಯಲ್ಲಿ ಸಾಗುವಂಥ ರೀತಿಯಲ್ಲಿದೆ. ಕೆಲಸಗಳು ತಾವು ಅಂದುಕೊಂಡಷ್ಟು ವೇಗವಾಗಿ ಸಾಗ್ತಕ್ಕಂಥದ್ದಲ್ಲ. ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಮನಸ್ತಾಪ ಬರುತ್ತೆ. ಯಾವುದೂ ಪರಿಪಕ್ವತೆಯಿಂದ ತಾವು ಅಂದುಕೊಂಡದ್ದನ್ನು ಹೀಗೇ ಮಾಡಬೇಕು, ಇದರಿಂದ ಏನಾದರೂ ಸಾಧನೆ ಮಾಡಬೇಕು, ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಅದು ಸಾಧ್ಯವಿಲ್ಲ. ಇವತ್ತು ಬೇಡದ ವಿಚಾರಗಳೇ ತಲೆ ತುಂಬ ತುಂಬ್ಕೊಂಡ್ಬಿಡುತ್ತೆ. ಇವತ್ತು ಅದನ್ನು ಹೇಗೆ ಸರಿಪಡಿಸ್ಕೋಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು, ಯಾವ ಫಲಾಫಲಗಳನ್ನು ಹೇಗೆ ಸರಿಪಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಎಂಬತಕ್ಕಂಥದ್ದು ಚಿಂತನೆ ಬೇಕು. ಆದರೆ ಇವತ್ತು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಒಂದಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಅಥವಾ ದುರ್ಗಾದೇವಿಯ ಪ್ರಾರ್ಥನೆ, ದುರ್ಗಾ ದೀಪ ನಮಸ್ಕಾರ ಇಂತಹದ್ದನ್ನು ಮಾಡೋದು ಬಹಳ ಉತ್ತಮ. ಅಥವಾ ಮನೆಯಿಂದ ಆಚೆ ಬರಬೇಕಾದ್ರೆ ನಿಮ್ಮ ಪರಿಸರದಲ್ಲಿ ಸುತ್ತಮುತ್ತ ಎಲ್ಲಾದರೂ ಒಂದು ಕಡೆ ವಿಷ್ಣು ಆಲಯಕ್ಕೆ ಬಂದು ಅಲ್ಲಿ ವಿಷ್ಣು ದೇವರಿಗೆ ಒಂದಷ್ಟು ತುಳಸಿ ಸಂಕಲ್ಪವನ್ನು ಮಾಡಿಸೋದು ಸಿಂಹರಾಶಿಯವರಿಗೆ ಬಹಳಷ್ಟು ಒಳಿತು. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಬಲಗಡೆ ಮೊಣಕಾಲು ಅಥವಾ ಮೀನು ಮಾಂಸಖಂಡ ಅಥವಾ ಬಲಗಡೆ ಭುಜ ಇದು ಗಂಡಸರಿಗೆ ಸ್ವಲ್ಪ ನೋವು ಬರುವಂಥ ಕಾಲ ಆಗುತ್ತೆ. ಹಾಗೆ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು, ಮುಖದಲ್ಲಿ ಸಣ್ಣ ಕಪ್ಪು ಕಲೆಗಳಾಗುವಂಥದ್ದು, ಒಂಥರ ಅಲರ್ಜಿ ಆಗೋದು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟ ನೋವು ಇವತ್ತು ಹೆಣ್ಣು ಮಕ್ಕಳು ನೋಡ್ತೀರಿ. ಅದರಿಂದ ಇವತ್ತಿನ ದಿನ ಅಷ್ಟು ಎಲ್ಲ ವಿಶೇಷತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೂ ಇವತ್ತು ನೀವು ಮಾಡಬೇಕಾದ್ದು ಒಂದು ಚಿಟಿಕೆಯಷ್ಟು ಹೆಸರು ಕಾಳು ಅಥವಾ ಹೆಸರು ಬೆಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ತುಂಬ ಮಟ್ಟಿಗೆ ಅನುಕೂಲ ಆಗುತ್ತೆ. ಅದರಿಂದ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ.
ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಅದೃಷ್ಟದ ದಿನ. ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಯಾವುದಾದ್ರೂ ನೀವು ಅಂದುಕೊಂಡಷ್ಟು ಹೆಚ್ಚು ಲಾಭನೇ ಇದೆ. ಇವತ್ತು ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು. ತಾಳ್ಮೆ ಬೇಕು, ಸಮಾಧಾನ ಬೇಕು. ಇಲ್ಲ ಅಂದರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ, ಅದರಿಂದ ತೊಂದರೆ ಅನುಭವಿಸ್ಬೇಕಾಗತ್ತೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೋಬೇಕಾದ್ರೆ ಅಥವಾ ಗುರುವಿನ ಅನುಗ್ರಹ ಪಡಿಬೇಕಾದರೂ ಹಿರಿಯರ ಮಾತನ್ನು ಆಲಿಸಬೇಕು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಸ್ವಂತ ಬುದ್ಧಿ ಸ್ವಂತ ಜ್ಞಾನ ಎಷ್ಟೇ ಇದ್ದರೂ ಅನುಭವಸ್ಥರ ಮಾತನ್ನು ಆಲಿಸಿದ್ರೆ ತುಂಬ ಅದೃಷ್ಟ ನಿಮ್ಮದಾಗುತ್ತೆ, ಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದ್ದು ಇವತ್ತು ಬಹಳ ಅದ್ಭುತವಾದಂಥ ಕಾಲ ಇದೆ. ಹೊಸತನವನ್ನು ಕಾಣುವಂಥ ಯೋಗ ಫಲ ಇದೆ. ಇವತ್ತು ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇದೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಹಸನ್ಮುಖಿಯಾಗಿ ನಗನಗ್ತಾ ನೀವು ಒಂದು ಮುಂದೆ ಹಾಕಿ. ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಇವತ್ತಿನ ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಿಂದಕರನ್ನು ಮನಸ್ಸಿಗೂ ತಂದುಕೊಳ್ಳದಿರ. ಯಾರು ಏನೇ ನಿಂದನೆ ಮಾಡಲಿ, ಯಾರಿಂದಲೇ ಏನೇ ಸಮಸ್ಯೆ ಆಗಲಿ, ಆದರೆ ಕಾಯುವನೊಬ್ಬ ಇದ್ದಾನಲ್ಲ, ಆತ ಭಗವಂತನ ಕೃಪೆ ನಿಮ್ಮ ರಾಶಿ ಮೇಲಿದೆ. ಇವತ್ತು ನೀವು ಸಾಧ್ಯವಾದರೆ ಒಂದಷ್ಟು ಉಪ್ಪು ಅಂದರೆ 1-2-3 ಚಿಟಿಕೆಯಷ್ಟು ಉಪ್ಪನ್ನು ಅಂಗೈಯಲ್ಲಿ ಹಾಕ್ಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಬೆಳಗಿನ ಪ್ರಾರಂಭಿಕ ಹಂತದಲ್ಲಿ ಬರುವ ಯಾವುದೇ ದೋಷಗಳು ನಿಮಗೆ ಬರೋದಿಲ್ಲ. ಇನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯೆ ತಪ್ಪದಿರ ಲಕ್ಷ್ಮೀ ನರಸಿಂಹಸ್ವಾಮಿನ ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಯಾವ ಶತ್ರುಗಳು ಸಹಿತ ನಿಮ್ಮ ಹಿಂದೆ ಮುಂದೆ ಸುಳಿಯಲ್ಲ. ಇದನ್ನು ಇವತ್ತು ನೀವು ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ. ಇವತ್ತು ಸಾಧ್ಯವಾದಷ್ಟು ಮಟ್ಟಿಗೆ ನಿಮ್ಮ ಕೆಲಸಗಳಲ್ಲಿ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ. ಇವತ್ತು ದೈವದ ಸಂಕಲ್ಪ ತುಂಬ ಚೆನ್ನಾಗಿದೆ. ದೇವರ ಕೃಪೆ ಅದು ಮತ್ತಷ್ಟು ಚೆನ್ನಾಗಿದೆ. ಏನೇ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ಸಂಕಲ್ಪ ಮಾಡಿ, ಇಂಥ ಕೆಲಸ ಇವತ್ತು ಆಗಬೇಕು, ಇದು ನಾನು ಮಾಡೋದು ಕರೆಕ್ಟು, ಇದರಿಂದ ನನಗೆ ಅನುಕೂಲ ಆಗುತ್ತೆ, ಅನುಕೂಲ ಆಗಬೇಕು ಅಂತ ನೀವು ಸಂಕಲ್ಪ ಮಾಡಿ ಖಂಡಿತ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ನೀವು ಒಂದು ಎಚ್ಚರಿಕೆ ಏನಪ್ಪ ಅಂದರೆ, ಯಾರೊಬ್ಬರೊಂದಿಗೆ ಏನು ವ್ಯವಹರಿಸಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ತಾಳ್ಮೆ ಬೇಕು, ಸಮಾಧಾನ ಬೇಕು. ಆ ತೃಪ್ತಿಕರವಾದಂಥ ಬದುಕು ನಡವಳಿಕೆ ನಿಮ್ಮನ್ನು ಹೆಚ್ಚು ಚೆನ್ನಾಗಿ ಕಾಪಾಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸತಕ್ಕಂಥ ಸಮಯ ಇದೆ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಸ್ವಾಮಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೊಸಕೋಟೆಯಿಂದ ಮಾಡ್ತಾ ಇದ್ದೀವಿ ಸ್ವಾಮಿ. ಹೊಸಕೋಟೆಯಿಂದ. ಅಮ್ಮ, ತಮ್ಮ ಹೆಸರು? ಮಂಜುಳಾ ಸ್ವಾಮಿ. ಮಂಜುಳಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಸರಿ ಸ್ವಾಮಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದೆ ಸ್ವಾಮಿ. ತುಂಬಾ ವರ್ಷದಿಂದ ಫೋನ್ ಮಾಡ್ತಾ ಇದ್ರಿ, ಈಗ ಸಿಕ್ತು ಸ್ವಾಮಿ. ಒಳ್ಳೇದಾಗ್ಲಿಮ್ಮ, ಹೇಳಿ ತಾಯಿ. ತುಂಬಾ ಆರೋಗ್ಯ ಸಮಸ್ಯೆ ಸ್ವಾಮಿ. ನಾನು ಪಾನಿಪುರಿ ವ್ಯಾಪಾರ ಮಾಡ್ತಾ ಇದ್ದೀನಿ. ಹಾಂ ಹಾಂ. ಎಲ್ಲೆಲ್ಲೋ ಕೇಳಿದ್ರೆ ಏನೇನೋ ಹೇಳ್ತಾರೆ, ಏನೋ ಮಾಟ ಮಂತ್ರ ಆಗೈತೆ, ಏನೇನೋ ಆಗೈತೆ ಅಂತ ಹೇಳ್ತಿದ್ದಾರೆ. ತುಂಬಾನೇ ನನ್ಗೆ ಒಂದ್ ದಿವಸ ಅಂಗಡಿ ಹಾಕದೆ 4 ದಿವಸ ಮನೇಲಿ ಕುತ್ಕೊಂಡ್ಬೇಕು ಅನ್ಸುತ್ತೆ. ಏನ್ ಬೆಳಗ್ಗೆ ಎದ್ರೆ ಪೂಜೆ ಮಾಡಕ್ಕೂ ಆಗಲ್ಲ, ನಿದ್ದೆ ನಿದ್ದೆ ನಿದ್ದೆ, ಕೈಕಾಲೆಲ್ಲ ತುಂಬಾ ನೋವು, ತುಂಬಾ ಸುಸ್ತು, ಊಟ ಮಾಡಕ್ ಆಗಲ್ಲ. 2 ಹೆಣ್ಮಕ್ಳಿದ್ದಾರೆ ಸ್ವಾಮೀಜಿ, ನಮ್ಮ ಯಜಮಾನ್ರಿಲ್ಲ. ಸ್ವಾಮೀಜಿ ಒಂದು ಮಾತು ಹೇಳ್ತೀನಿ ಕೇಳಮ್ಮ. ಪ್ರತಿಯೊಬ್ಬರಿಗೂ ಒಂದೊಂದು ಹಂತದಲ್ಲಿ ಒಂದೊಂಥರ ಕಷ್ಟಗಳಿದ್ದೇ ಇರುತ್ತೆ. ಹಾಗೆ ನಾವು ಮಾಡುವಂಥ ಕೆಲಸ, ನಮ್ಮ ವೃತ್ತಿ ಧರ್ಮ, ನಮ್ಮ ನಡವಳಿಕೆ, ಅದರ ಮೇಲೂ ನಮ್ಮ ದೇಹ ಅರ್ಧ ಹಣ್ಣಾಗಿ ಹೋಗ್ತಾ ಇರುತ್ತೆ. ತಾವು ಮಾಡುವಂತಹದ್ದು ಪಾನಿಪುರಿ ವ್ಯಾಪಾರ ಅಂತ ಹೇಳಿದ್ರಿ. ಒಂದು ಗಾಡಿಯಲ್ಲಿ ನಿಂತ್ಕೋಬೇಕು. ಸಂಜೆ 6 ಗಂಟೆಗೆ ನಿಂತ್ಕೊಂಡ್ರೆ ರಾತ್ರಿ 8-9 ಗಂಟೆವರೆಗೂ ನಿಮ್ಮ ವ್ಯಾಪಾರ ಸ್ಥಳ, ವ್ಯಾಪಾರ ಸಮಯ ನೀವು ನಿಂತು ಕೆಲಸ ಮಾಡಲೇಬೇಕು. ಇದರ ಮಧ್ಯದಲ್ಲಿ ಆ ಒಂದು ಬೇಕಾಗಿರುವಂಥ ಪ್ರಾಡಕ್ಟ್ ತಯಾರಾಗಲಿಕ್ಕೇನೆ ಸರಿಸುಮಾರು ಬೆಳಗ್ಗೆ 11 ಗಂಟೆಗೋ ಅಥವಾ 12 ಗಂಟೆಗೋ ನಿಮ್ಮ ಕೆಲಸ ಪ್ರಾರಂಭಿಸ್ತೀರಿ. 12 ಗಂಟೆಗೆ ಪ್ರಾರಂಭಿಸಿದ್ರೆ ಅದನ್ನೆಲ್ಲ ಸಿದ್ಧತೆ ಮಾಡಿಕೊಂಡು ಗಾಡಿಯಲ್ಲಿ ಇಟ್ಕೊಂಡು ಅದನ್ನು ಅಲ್ಲಿ ತೊಳ್ಕೊಂಡೋಗಿ ಯಾವುದೋ ಒಂದು ಸ್ಥಳದಲ್ಲಿ ನಿಂತು ವ್ಯಾಪಾರ ಮಾಡ್ತಾ ಬಂದು ಹೋಗೋ ಜನನ ಗಮನಿಸ್ತಾ ಬರುವಂತಹ ಹಣಕಾಸು ಅಕಸ್ಮಾತ್ ಎಲ್ಲಿ ಮಿಸ್ ಆಗಿದ್ರೆ ಅದ್ರ ಕಡೆ ಹೆಚ್ಚು ಗಮನ ಕೊಟ್ಕೊಂಡು ನಿಮ್ಮನ್ನು ನೀವು ಸಂಪೂರ್ಣ ಮರೆತು ಅದ್ರ ಮೇಲೆ ಸೇವೆ ಮಾಡ್ತಾ ನಿಂತ್ಕೋಬೇಕು. ಹಾಗೆ ಮಾಡಿದ್ರೆ ನಿಮ್ಮನೆ ಜೀವನ.
ಒಂದು ಜೀವನಕ್ಕಾಗಿ ಪರಿತಪಿಸುವಾಗ, ಶ್ರಮ ಪಡುವಾಗ ಈ ದೇಹ ಯಾವ ರೀತಿ ಹಣ್ಣಾಗಿ ಹೋಗುತ್ತೋ ಅದ್ರ ಚಿಂತನೆ ಇಲ್ಲ. ಹಾಗಂತ ಓಲಿ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರೋಗ್ಯನ ಸರಿಪಡಿಸ್ಕೊಳ್ಳೋಕ್ಕೆ ಬೇಕಾಗಿರೋ ಒಳ್ಳೆ ಪದಾರ್ಥ ಊಟ ಮಾಡ್ತೀರಾ? ಈ ಕೆಲಸಕ್ಕೆ ಅಂತ ಕೂತ್ಕೊಂಡ್ರೆ ಸರಿಯಾಗಿ ನೆಟ್ಟಿಗೆ ಊಟ ಮಾಡೋದಿಲ್ಲ, ಒಂದು ರೆಸ್ಟ್ ತಗೊಳ್ಳೋದಿಲ್ಲ, ದೇಹ ಸುಸ್ತಾಗ್ತಾ ಇದೆ, ಆರೋಗ್ಯ ಕೆಡ್ತಾ ಇದೆ ಅಂದರೂ ಅದ್ರ ಕಡೆ ಗಮನ ಇಲ್ಲ. ನೀವು ಅಷ್ಟೆಲ್ಲ ಐಟಮ್ ತಯಾರು ಮಾಡಿ ಸುಸ್ತಾಗ್ತಿದೆ ಅಂದರೆ ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಕಷ್ಟ ಆದರೂ ಚಿಂತೆ ಎಲ್ಲ ಹೋಗಿ ಬೀದಿಯಲ್ಲಿ ನಿಂತ್ಕೊಳ್ಳೇಬೇಕು. ಹೀಗಿರಬೇಕಾದ್ರೆ ಇಲ್ಲಿ ಮಾಟ ಮಂತ್ರ ಎಲ್ಲಿ ಕೆಲಸ ಮಾಡುತ್ತೆ? ಆದರೆ ಹೇಳುವಂಥ ಪುಣ್ಯಾತ್ಮರು ನಿಮಗೆ ಮಾಟ ಆಗಿದೆ, ಮಂತ್ರ ಆಗಿದೆ, ಯಾರೋ ಮಾಡಿಸಿದ್ದಾರೆ, ಇಷ್ಟೆಲ್ಲ ಮಾತಾಡುವಂಥವ್ರು ಇಂಥವರೇ ಮಾಡಿಸಿದ್ದಾರೆ, ಇಂಥದ್ದೇ ಸಮಸ್ಯೆ ಇದೆ, ನಾನು ಕ್ಲಿಯರ್ ಮಾಡ್ತೀನಿ, ನೀವು ಸರಿ ಹೋಗ್ತೀರಿ ಅಂತ ಹೇಳಿ, ಸರಿ ಹೋಗ್ತೀರಿ ನೀವು ಖರ್ಚು ಮಾಡೋ ದುಡ್ಡನ್ನು ವಾಪಸ್ ಕೊಡ್ತೀರಿ ಅಂತ ಯಾಕೆ ಮಾತಾಡೋದಿಲ್ಲ? ಸುಮ್ಮನೆ ನಿಮ್ಮ ಮನಸ್ಸಿನ ಮೇಲೆ ಒಂದು ಗದಾಪ್ರಹಾರ ಅಷ್ಟೇ. ಮೊದಲೇ ನೋವು ಅನುಭವಿಸಿರ್ತೀರಿ, ಮೊದಲೇ ಪಾತಾಳಕ್ಕೆ ಬಿದ್ದೋಗಿರ್ತೀರಿ, ಅದ್ರ ಮೇಲೆ ಇನ್ನಷ್ಟು ಕಾಲ ಹಾಕು ತುಳಿಯೋದು. ನಾನು ಹೇಳ್ತೀನಮ್ಮ, ನಿಮ್ಮ ಸ್ವರತರಂಗ ಪ್ರಕಾರ ನೀವೊಬ್ಬ ನಂಗೆ ಅಕ್ಕನೋ ತಂಗಿಯೋ ನಾನು ಹೇಳ್ತೀನಿ ಕೇಳಿ. ನೀವೊಂದು ಅರ್ಧ ಗಂಟೆ ನೆಮ್ಮದಿಯಾಗಿ ಒಂದು ಕಡೆ ಕೂತ್ಕೊಳ್ಳಿ, ನಿಮ್ಮ ದಿನಚರಿ ನೋಡಿ. ನಾನು ದಿನ ಬೆಳಗ್ಗೆ ಎದ್ದರೆ ಇಷ್ಟು ಕೆಲಸ ಮಾಡಬೇಕು, ನಾನು ಇಷ್ಟು ಕೆಲಸ ಮುಗಿಸ್ಕೊಂಡು ಮನೆಗೆ ಬರಬೇಕು, ಅದಾದಮೇಲೆ ತಿರುಗಿ ನಾಳೆ ಬೆಳಗ್ಗೆ ಐಟಮ್ ರೆಡಿ ಮಾಡ್ಕೋಬೇಕು, ಐಟಮ್ ರೆಡಿ ಮಾಡ್ಕೋಬೇಕಾದ್ರೆ ತಲೆ ಕೆಡಿಸ್ಕೋಬೇಕು, ಏನು ಐಟಮ್ ಇದೆ ಇಲ್ಲ ಅಂತ ಹುಡುಕಬೇಕು, ಅಂಗಡಿಗೆ ಹೋಗಬೇಕು ಅಥವಾ ಅಂಗಡಿ ಮೆಟೀರಿಯಲ್ ತರಿಸ್ಕೋಬೇಕು, ಅವನಿಗೆ ಫೋನ್ ಮಾಡಬೇಕು, ಇವ್ರಿಗೆ ಫೋನ್ ಮಾಡಬೇಕು, ಮೆಟೀರಿಯಲ್ ತಯಾರಾಗಬೇಕು, ಎಲ್ಲ ಜೋಡಿಸ್ಕೊಳ್ಬೇಕು, ತಿರುಗಿ ಅಂಗಡಿ ವ್ಯಾಪಾರ ಮಾಡಬೇಕು. ಇರೋದಿಬ್ಬರು ಹೆಣ್ಮಕ್ಳು, ಆ ಹೆಣ್ಮಕ್ಳ ಬಗ್ಗೆ ಮುತುವರ್ಜಿ ವಹಿಸ್ಕೋಬೇಕು. ನಿಮಗೆ ಯೋಚನೆ ಬರೆದಿದ್ರು ಆ ಹೆಣ್ಮಕ್ಳು ನಿಮ್ಮ ಮನಸ್ಸಲ್ಲಿ ಇರ್ತಾರ? ನೀವು ಅಂಗಡಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡುವಾಗ ಮನೇಲಿ ಮಕ್ಕಳು ಏನು ಮಾಡ್ತಿದ್ರು, ಆ ಹೆಣ್ಮಕ್ಳನ್ನ ಬಿಟ್ಟು ಬಂದಿದ್ದೀನಲ್ಲ, ಯಾವ ರಾಕ್ಷಸರು ಏನು ಕಣ್ಣು, ಇದೆಲ್ಲ ನೂರ್ತರ ಚಿಂತನೆ ತಾನೆ. ಒಂದು ಮನುಷ್ಯನಿಗೆ ಚಿಂತೆಗೂ ಚಿತೆಗೂ ತುಂಬ ಹತ್ತಿರ ಇದೆ ಸಂಬಂಧ. ಇದು ಮಾಟ ಮಂತ್ರದ ಕತೆ ಅಲ್ಲ. ನಿನ್ನ ದೇಹಕ್ಕೆ ಸುಸ್ತು, ನಿನ್ನ ದೇಹ ಸ್ಪಂದಿಸ್ತಾ ಇಲ್ಲ, ಮೊದಲಿನಷ್ಟು ಚುರುಕಾಗಿ ಈ ದೇಹ ಸ್ಪಂದಿಸೋದಿಲ್ಲ ನಿಮಗೆ. ಯಾಕೆ ಅಂದರೆ ಒಂದೇ ಸಮ ಗಾಣದೆತ್ತ ಥರ ದುಡಿಯೋಕ್ಕಾಗತ್ತಮ್ಮ ದೇಹ? ತಿನ್ನೋ ಇಷ್ಟನ್ನ, ಇಷ್ಟು ಆಹಾರ, ಈ ದೇಹಕ್ಕೆ ಎಲ್ಲಿಂದ ಬರಬೇಕು ಶಕ್ತಿ? ಎಲ್ಲಕ್ಕಿಂತ ಮುಖ್ಯ ಹೋಗ್ಲಿ ನಾನಿದ್ದೀನಿ ಅಂತ ಹೇಳುವಂಥವ್ರು, ಒಂದು ಧೈರ್ಯ ಕೊಡ್ತಕ್ಕಂಥವ್ರು, ನೀನು ಮನೇಲಿ ಕೂತ್ಕೋ ಇವತ್ತು ದಿವಸ ನಾನು ದುಡ್ಡು ತೊಗೊಂಬರ್ತೀನಿ ಅಂತ ಹೇಳ್ತಕ್ಕಂಥವ್ರು ಇಲ್ಲ ಅಂದ್ರಿ ಮತ್ತೆ ಹೇಗೆ ಬರಬೇಕಮ್ಮ? ನಿನ್ನ ಬದುಕಲ್ಲಿ ಯಾವ ಮಾಟ ಮಂತ್ರ ಇಲ್ಲ, ನಿನ್ನ ಜೀವ ಹಣ್ಣಾಗಿ ಹೋಗ್ತಾ ಇದೆ. ಆ ಹಣ್ಣಾಗ್ತಾ ಇದೆ, ಆದಷ್ಟು ಬೇಗ ನಿನ್ನ ಮಕ್ಕಳಿಗೊಂದು ದಾರಿ ಮಾಡಿ, ಕಷ್ಟನೋ ಸುಖನೋ ಒಂದಿಷ್ಟು ಗಂಜಿ ಕುಡಿದು ಸಹಿತ ಒಂದು ನೆಮ್ಮದಿ ಆರೋಗ್ಯ ಕಾಪಾಡ್ಕೋ. ಯಾಕೆಂದರೆ ನಾಳೆ ಆರೋಗ್ಯ ಪೂರ್ತಿ ಹದಗೆಟ್ರೆ ನಿನ್ನ ನೋಡೋರು ಯಾರೂ ಇಲ್ಲ. ಇದು ಯಾವ ಮಾಟ ಮಂತ್ರ ಇಲ್ಲ ತಾಯಿ. ನಿನ್ನ ಸ್ವರತರಂಗ ಬಹಳ ಸ್ಪಷ್ಟವಾಗಿದೆ. ಇದಕ್ಕೆ ಅಂತ ನೀನು 10 ರೂಪಾಯಿ ಖರ್ಚು ಮಾಡಬೇಡ, ಇದಕ್ಕೆ ಅಂತ 10 ರೂಪಾಯಿ ಖರ್ಚು ಮಾಡಬೇಡ. ನಿನ್ನ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋ. ಟೈಮ್ ಕರೆಕ್ಟಾಗಿ ಎಷ್ಟು ಸಾಧ್ಯವೋ ನೀವು ಅದು ಆಹಾರ ತಗೋ, ಮತ್ತು ಕೆಲಸ ಮಾಡಲೇಬೇಕು, ವಿಧಿ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದು ಹುಡುಗಾಟದ ಮಾತಲ್ಲ ಅದು. ಅದು ನನಗೆ ಗೊತ್ತಾಗುತ್ತೆ, ನಿನ್ನ ಕಷ್ಟ ಏನು ಅಂತ ನಾನು ಅರ್ಥಕೊಳ್ತೇನೆ. ಪ್ರತಿ ಗುರುವಾರ ತಪ್ಪದಿರೋ ತಲೆಗೆ ಸ್ನಾನ ಮಾಡ್ಕೋ, ಅಥವಾ ಶನಿವಾರ ಗುರುವಾರ ತಪ್ಪದಿರೋ ತಲೆಗೆ ಸ್ನಾನ ಮಾಡಿಕೊಂಡು ಶನೇಶ್ವರನ ಸಾನ್ನಿಧ್ಯಕ್ಕೋ ಅಥವಾ ಒಂದು ಇದಕ್ಕೆ ಬನ್ನಿ ವೃಕ್ಷಕ್ಕೋ ಅಥವಾ ತಾರಿ ವೃಕ್ಷಕ್ಕೋ ಇಂತಹ ಕಡೆ ಹೋಗಿ ಒಂದು ದೀಪ ಹಚ್ಚಿ ಒಂದು 5 ನಿಮಿಷ, 5ರಿಂದ 10 ನಿಮಿಷ ಆದರೂ ಆ ವೃಕ್ಷದ ತಳ ಕೂತ್ಕೊಂಡು ನನ್ನ ಕಷ್ಟ ಇದೆ ಆದಷ್ಟು ಬೇಗ ಪರಿಹಾರ ಆಗಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡು. ನಿನ್ನ ಜೀವನ ಚೆನ್ನಾಗಿ ಅನುಕೂಲ ಆಗಲಿ, ನೀನು ಆದಷ್ಟು ಬೇಗ ಈ ಸಮಸ್ಯೆಗಳು ದಾಟ್ಕೊಂಡು ನೆಮ್ಮದಿ ಕಾಣಲಿ ಅಂತ ನಾನು ನನ್ನ ಆರಾಧ್ಯ ದೇವತೆ ಲಕ್ಷ್ಮೀ ಬೋರಾ ಸ್ವಾಮಿನ ಪ್ರಾರ್ಥನೆ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಮಾಟ ಮಂತ್ರ ಆಗಿದೆ ಅಂತ ಅದರ ಮೇಲೆ 10 ರೂಪಾಯಿ ಖರ್ಚು ಮಾಡಿಬಿಡಮ್ಮ. ನಿನ್ನ ಸ್ವರತರಂಗ ಅಂಥದ್ದು ಯಾವ ದೋಷಗಳು ಇಲ್ಲ, ಧೈರ್ಯವಾಗಿರು, ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ, ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅಧಿಕವಾದಂತಹ ಲಾಭವನ್ನು ಸಂಪಾದನೆ ಮಾಡ್ಕೊಳ್ಬೋದು. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ಯಾರು ಏನೇ ಹೇಳಿದ್ರು ಸಿದ್ಧ ಸರಿ ಯಾವುದು ತಪ್ಪು ಯಾವುದು ಅಂತ ಸ್ವಲ್ಪ ಆಲೋಚನೆ ಮಾಡಿ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಯಾವ ಸಮಸ್ಯೆನೂ ಇಲ್ಲ. ಇಲ್ಲ ಅಂದರೆ ಸರಿಸುಮಾರು 11 ಗಂಟೆಯಿಂದ 1 ಗಂಟೆ 45 ನಿಮಿಷದೊಳಗಾಗಿ ಒಂದಲ್ಲ ಒಂಥರ ಸಮಸ್ಯೆಗೀಡಾಗುತ್ತೆ, ಒಂದಲ್ಲ ಒಂಥರ ನೋವನ್ನು ಅನುಭವಿಸ್ಬೇಕಾಗತ್ತೆ. ಭಾಳ ಜೋಪಾನ ಬೇಕು. ಇವತ್ತು ನೀವು ಮಾಡುವಂಥ ಕೆಲಸ ಏನಾದರೂ ಒಂದಿಷ್ಟು ಬದಲಾವಣೆ ತಂದುಕೊಂಡು ಅದರ ಫಲಾಫಲಗಳನ್ನು ಮತ್ತಷ್ಟು ಅದೃಷ್ಟವನ್ನು ಅಥವಾ ಅದ್ಭುತವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಕುಲದೇವರ ಅನುಗ್ರಹ ಖಂಡಿತ ನಿಮಗೆ ಬೇಕು. ಆ ಕುಲದೇವರ ಅನುಗ್ರಹ ಬೇಕು ಅಥವಾ ದೇವಿಯ ಪ್ರಾರ್ಥನೆ ಇರಬೇಕು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಬೇಕು. ಇವತ್ತು ಏನೇ ಕೆಲಸ ಮಾಡಿದ್ರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಯಾರು ಏನು ಹೇಳಿದ್ರು ಸಹಿತ ಎಲ್ಲವನ್ನೂ ಆಲಿಸಬೇಕು. ನಿಮಗೆ ಸರಿ ಅನಿಸಿದ್ದನ್ನು ಮಾತ್ರ ಅದನ್ನು ಮುಂದುವರಿಸಬೇಕು. ಹೇಳಿದ ತಕ್ಷಣ ಮತ್ತೊಬ್ಬರು ಹೇಳಿದ್ರಲ್ವ ಅಂತೇಳಿ ನೀವು ಆ ಕೆಲಸ ಮಾಡೋದಕ್ಕೆ ಹೊರಟ್ರೆ ಅದರಿಂದ ಮತ್ತೊಂದು ಸಮಸ್ಯೆನೇ ಎದುರಾಗುತ್ತೆ. ಅದಕ್ಕೋಸ್ಕರ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಮಾತ್ರ ಸಾಧ್ಯ ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಏನಂದುಕೊಂಡ್ರೂ ಸಾಧ್ಯವೇ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ.
ಮನಸ್ಸು ನೆಮ್ಮದಿಲ್ಲಂಥ ರೀತಿಯಲ್ಲಿ ಇರ್ತೀರಿ, ಅಧಿಕವಾದಂಥ ಚಂಚಲತೆಯಲ್ಲಿ ಇರ್ತೀರಿ, ಒಂದಷ್ಟು ಭಯದ ವಾತಾವರಣ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಯಾವಾಗೋ ಮಾಡಿರ್ತಕ್ಕಂಥ ತಪ್ಪುಗಳು ಇವತ್ತು ಏನು ಮರುಕಳಿಸುತ್ತೋ ಎಂಬತಕ್ಕಂಥ ಆಲೋಚನೆ, ಅದಕ್ಕಿಂತ ಮುಖ್ಯವಾಗಿ ಅರ್ಧ ತಲೆನೋವು ಅಥವಾ ದಂತಗಳು ಅಂದರೆ ಹಲ್ಲು ನೋವು ಬರ್ತಕ್ಕಂಥದ್ದು, ದವಡೆ ನೋವು ಬರ್ತಕ್ಕಂಥದ್ದು ಅಥವಾ ಹುಳುಕಲ್ಲು ಅಂತ ಇವತ್ತು ಸರ್ವೇ ಸಾಮಾನ್ಯ ಆಗಿದೆ. ಆದರೆ ಮಕರ ರಾಶಿಯವರಿಗೆ ಇವತ್ತು ಅದೊಂದು ಸಮಸ್ಯೆ ಎದುರಾಗುತ್ತೆ. ಇದರ ಮಧ್ಯದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆನೂ ಇದೆ. ಒಂದಿಷ್ಟು ಆಹಾರ ತೊಗೊಂಡ್ರೆ ಸಮಸ್ಯೆ ಆಗುವಂಥದ್ದು ಅಥವಾ ಸರಿಯಾಗಿ ಡೈಜೆಷನ್ ಆಗದಿರೋ ಇರ್ತಕ್ಕಂಥದ್ದು. ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಯಾರು ಅನುಭವಿಸಿದ್ರು, ಯಾವುದೇ ರಾಶಿಯವರು ಅನುಭವಿಸಿದ್ರು, ಆ ದಿನ ಎಲ್ಲ ಅವ್ರಿಗೆ ಏನೋ ಒಂದು ಸಮಸ್ಯೆನೇ. ಹೊಟ್ಟೆ ಕರೆಕ್ಟಾಗಿತ್ತು ಅಂದ್ಕೊಳ್ಳಿ, ಇವತ್ತೆಲ್ಲ ಕೆಲಸಗಳು ಹ್ಯಾಪಿಯಾಗಿದ್ದಂಗೆ. ಅದು ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಬಾಧಿಸುತ್ತೆ, ಜೋಪಾನ. ಹಾಗೆ ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಯಾವುದಾದ್ರು ಒಂದು ದೇವಿ ಆಲಯಕ್ಕೋ ಅಥವಾ ಲಕ್ಷ್ಮೀ ಸಾನ್ನಿಧ್ಯಕ್ಕೋ ಅಥವಾ ವಿಷ್ಣು ಸಾನ್ನಿಧ್ಯಕ್ಕೋ ಬಂದು ತುಳಸಿಯಿಂದ ಒಂದು ಅರ್ಚನೆ ಸಂಕಲ್ಪ ಮಾಡಿಸೋದು ಭಾಳ ಉತ್ತಮ. ಇದರಿಂದ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಕೆಲಸಕ್ಕೆ ಬಾರದಂಥ ವಿಚಾರಗಳೆಲ್ಲ ತಲೆ ತಂದುಕೊಳ್ತೀರಿ. ಯಾವುದು ಬೇಕು, ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು, ಏನು ಮಾಡಿದ್ರೆ ಸರಿ ಹೋಗುತ್ತೆ, ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು, ಯಾವುದನ್ನು ಸರಿಪಡಿಸ್ಕೋಬೇಕು, ಇದ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಯಾವುದು ಬೇಡವೋ, ಯಾವುದರಿಂದ ತೊಂದರೆ ಆಗುತ್ತೋ, ನಾಳೆ ಇದೇನು ಸಮಸ್ಯೆ ಎದುರಾಗುತ್ತೋ ಅಂಥದ್ರ ಬಗ್ಗೆ ನಿಮ್ಮ ಚಿಂತನೆ ಇರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ನನ್ನವರು ಅಂತ ಯಾರು ನೀವು ಹಿಂದೆ ಮುಂದೆ ಸುತ್ತಾಡ್ತಾರಲ್ಲ ಅವರಿಂದಲೇ ಸಮಸ್ಯೆ. ಇವತ್ತು ಯಾರೊಬ್ಬರು ನಂಬಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ. ಆದರೆ ಎಲ್ಲರೂ ಕೈ ಬಿಟ್ಟರು ಮೇಲೊಬ್ಬ ಇದ್ದಾನೆ, ಆತ ನಿಮ್ಮನ್ನು ಕೈ ಬಿಡೋದಿಲ್ಲ. ಭಗವಂತನ ಕೃಪೆ ಇದೆ. ಆದರೆ ಪ್ರಸ್ತುತ ನಿಮ್ಮ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ಈ ಮಾನಸಿಕವಾದಂತಹ ಒತ್ತಡ ಜಾಸ್ತಿ ಆಗುತ್ತೆ. ನಾನಿದ್ದೀನಿ ಅಂತ, ನಾನು ಜೊತೆಲಿದ್ದೀನಿ, ನಾನಿದ್ದೀನಿ, ನಾನೇ ಸಹಾಯ ಮಾಡ್ತೀನಿ ಅಥವಾ ನಾನು ನಿಮಗೆ ಬೆಳಕು ತೋರಿಸ್ತೀನಿ ಅಂತ ಬರ್ತಕ್ಕಂಥವ್ರು ಸಹಿತ ನಡುಬೀದಿಯಲ್ಲಿ ನಮ್ಮನ್ನು ಕೈ ಬಿಟ್ಟು ಹೋಗ್ತಾರೆ ವಿನಃ ಯಾರೂ ನಮ್ಮನ್ನು ಕೈ ಹಿಡಿದು ನಡೆಸೋರಲ್ಲ. ಆದರೆ ನಿಮ್ಮ ಬುದ್ಧಿ ನಿಮ್ಮ ಕೈಲಿರಬೇಕು, ನಿಮ್ಮ ಜ್ಞಾನ ನಿಮಗಿರಬೇಕು. ಅದಕ್ಕಿಂತ ಮುಖ್ಯವಾಗಿ ಏನೇ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ, ಸಮಾಧಾನ ಬೇಕು. ಆಗಲೇ ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡುವ ಕೆಲಸ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ಕುಲದೇವರ ಅನುಗ್ರಹ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಅರ್ಧದಲ್ಲೇ ನೋವು ಬರ್ತಕ್ಕಂಥದ್ದು, ಮನಸ್ಸು ನೆಮ್ಮದಿಲ್ದಿರತಕ್ಕಂಥದ್ದು, ಏನೋ ಒಂಥರ ಮೈಯೆಲ್ಲ ಭಾರವಾಗಿದ್ದು, ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ದಿರ, ಎಲ್ಲಾದರೂ ದೂರ ಪ್ರಯಾಣ ಬೆಳೆಸಬೇಕು, ಆಫೀಸ್ಗೆ ಹೋಗಬೇಕು ಅಥವಾ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಬೇಕು, ಎಲ್ಲ ಬೆಳಗ್ಗೆ ಪ್ರಾರಂಭದಲ್ಲಿ ಅಂದುಕೊಳ್ತೀರಿ. ಅದಾದಮೇಲೆ ನಿಧಾನಕ್ಕೆ ಬರ್ತಾ ಮಂದಗತಿಯಲ್ಲಿ ಸಾಕ್ತೀರಿ. ಮನಸ್ಸು ನೆಮ್ಮದಿಲ್ದಿರ ಚಂಚಲತೆ ಒಳಪಡ್ತೀರಿ. ಹಾಗೂ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನೋವಲ್ಲಿ ಒದ್ದಾಡ್ತೀರಿ. ಬೆನ್ನೋವು ಕಾಣಿಸುತ್ತೆ, ಅರ್ಧ ತಲೆನೋವು ಇರುತ್ತೆ, ಅಥವಾ ನೀವು ಧರಿಸಿರ್ತಕ್ಕಂಥ ವಸ್ತ್ರ ಸಮಂಜಸವಾಗಿಲ್ಲ ಅಂತ ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆ ಬಗ್ಗೆನೂ ಚಿಂತನೆ ಮಾಡೋಕ್ಕೆ ಶುರು ಮಾಡ್ತೀರಿ. ಅದರಲ್ಲೂ ಸಣ್ಣ ಪುಟ್ಟ ಮಕ್ಕಳಂತೂ ಇವತ್ತು ಸ್ವಲ್ಪ ಮೈಕೈಗೂ ಏಟು ಮಾಡ್ಕೊಳ್ಳೋಂಥದ್ದು, ಮನಸ್ಸು ನೋವು ಮಾಡ್ಕೊಳ್ಳೋದು, ಅಥವಾ ಯಾವುದೋ ಗಲಾಟೆಗಳಲ್ಲಿ ಇವರು ಪಾಲ್ಗೊಳ್ತಕ್ಕಂಥದ್ದು, ಯಾರೋ ಮಾಡಿದ ತಪ್ಪಿಗೆ ಇವರು ಶಿಕ್ಷೆ ಅನುಭವಿಸುವಂಥದ್ದು, ಇದೆಲ್ಲ ಎದುರಾಗುತ್ತೆ. ಮನುಷ್ಯನ ಗ್ರಹಗತಿಗಳೇ ಹಾಗೆ. ಒಂದು ಗ್ರಹದ ದೃಷ್ಟಿಕೋನ ಸಮಂಜಸವಾಗಿದ್ದರೆ ಅದೇ ರಾಶಿ ಮೇಲೆ ಇನ್ನೊಂದು ಗ್ರಹ ಬಿದ್ದಾಗ, ಇನ್ನೊಂದು ಗ್ರಹದ ದೃಷ್ಟಿ ಇದ್ದಾಗ ಅಲ್ಲಿ ಲಾಭ ನಷ್ಟಗಳು ಎಲ್ಲವೂ ವ್ಯತ್ಯಾಸ ಆಗುತ್ತೆ. ಅದು ಇವತ್ತು ಈ ರಾಶಿ ಮೇಲಿದೆ. ಆದಷ್ಟು ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಎಚ್.ಡಿ. ಕೋಟೆಯಿಂದ ನಂಜನ್ ಕಾಲೋನಿಯಿಂದ ಮಾತಾಡ್ತಾ ಇರೋದು ಗುರುಜಿ. ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ಲತಾ ಅಂತ ಗುರುಜಿ. ಲತಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಸರಿ ಗುರುಜಿ. ಹಲೋ. ಹಲೋ, ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ಕಾಲ್ ಸಿಕ್ಕಿರೋದು ತುಂಬಾ ಖುಷಿ ಆಯ್ತದೆ ಗುರುಜಿ. ಒಳ್ಳೆಯದಾಗಲಿ. ನಿಮ್ಮ ಕಡೆ ಮಳೆ ಇಲ್ಲ ಅಲ್ಲ? ಮಳೆ ಇಲ್ಲ ಗುರುಜಿ, ಬಿಸಿಲು ಜಾಸ್ತಿ ಇದೆ. ತುಂಬಾ ಬೇಸಿಗೆ ದರ ಇದೆ ಗುರುಜಿ. ಹೇಳಮ್ಮ. ಮನೆಯಲ್ಲಿ ತುಂಬಾ ಕಷ್ಟ ಗುರುಜಿ. ಸುಮಾರು ವರ್ಷದಿಂದ ಟ್ರೈ ಮಾಡ್ತೀನಿ, ಮಾಡ್ಬೇಕು ಅಂದ್ಬಿಟ್ಟು. ಹೋಲಿ, ಇವತ್ತು ದೇವ್ರು ಕರುಣಿಸಿದ್ದಾನೆ, ಒಂದು ಫೋನ್ ಸಿಕ್ಕಿದೆ. ಹೇಳು ಮಗು. ನನ್ನ ಕಷ್ಟ ಯಾರ ಜೊತೆ ಹೇಳ್ಕೊಳಕ್ಕಾಗ್ತಿಲ್ಲ. ನನ್ನ ಮಕ್ಕಳೆಲ್ಲ ಟಿವಿಲಿ ಬಂದಾಗೆಲ್ಲ ಅಮ್ಮ ಗುರುಜಿ ಅಂತಂದ್ರು, ಬಾರಮ್ಮ ನೋಡು, ನಿಮ್ ನಂಬರ್ ಹೇಳ್ತಾರೆ, ಬಾರಮ್ಮ ನೋಡು ಅಂತ ಮಕ್ಕಳುಗಳು ಹೇಳ್ತಾರೆ ಗುರುಜಿ. ನಿಮ್ ಕಾರ್ಯಕ್ರಮ ಮುಗಿಯಗಂಟನು ನನ್ ಕೆಲಸ ಮಾಡಂಗಿಲ್ಲ, ನಿಮ್ ಕಾರ್ಯಕ್ರಮ ಮುಗ್ಸೋವರೆಗೂ ಗುರುಜಿ. ಏನ್ ಮಾಡ್ತಾರಮ್ಮ ಮನೆಯವ್ರು? ಏನ್ ಕೆಲಸ ಮಾಡ್ತಾರೆ? ಮನೆಯವ್ರು ಪೇಂಟ್ ಕೆಲಸ ಮಾಡ್ತಾರೆ ಗುರುಜಿ. ಎಷ್ಟು ಜನ ಮಕ್ಕಳು ತಾಯಿ? ನನ್ಗಿಬ್ರು ಗುರುಜಿ, ಒಂದು ಹೆಣ್ಣು ಒಂದು ಗಂಡು. ಏನು ಓದ್ತಾರೆ ಮಕ್ಕಳು? ಮಗ 8ನೇ ಕ್ಲಾಸ್ ಗುರುಜಿ, ಮಗಳು 6ನೇ ಕ್ಲಾಸ್ ಗುರುಜಿ. ಮಕ್ಕಳನ್ನು ಚೆನ್ನಾಗಿ ಓದಿಸಿ, ಮಕ್ಕಳು ಒಳ್ಳೆ ವಿದ್ಯಾವಂತರಾಗಲಿ. ಆದಷ್ಟು ಮಕ್ಕಳ ಜ್ಞಾನವಂತರಾದರೆ ಕನಿಷ್ಠ ಪಕ್ಷ ಅವ್ರ ಕಾಲ ಮೇಲೆ ಅವ್ರು ನಿಂತು ಅವ್ರ ಬದುಕನ್ನು ಕಟ್ಕೊಳ್ತಾರೆ.
ನಾವು ಮಕ್ಕಳಿಗೆ ಒಳ್ಳೆ ವಿದ್ಯೆ ಕೊಡಬೇಕು, ಜ್ಞಾನ ಕೊಡಬೇಕು. ಆದರೂ ನಿಮ್ಮ ಮನೆಯವರು ಪೇಂಟ್ ಕೆಲಸ ಅಂತ ಹೇಳ್ತಾ ಇದ್ದೀರಿ. ಅದರಲ್ಲಿ ಎಷ್ಟು ಮಾತ್ರ ಬಂದಾತು? ಬಂದದ್ದನ್ನು ಹೋಗಲಿ ಸಮಂಜಸವಾಗಿ ಎಲ್ಲೂ ವೇಸ್ಟ್ ಮಾಡಿದಿರ, ₹1 ನೀವು ಆಚೆ ಕಳಿದ್ದೀರ, ಅದನ್ನು ಜೋಪಾನ ಮಾಡಿಕೊಂಡು ಬಂದಿದ್ದರಲ್ಲಿ ಒಂದಷ್ಟು ಸಂಸಾರಕ್ಕೆ ಮತ್ತು ಒಂದಷ್ಟು ಉಳಿತಾಯ ಮಾಡಿಕೊಂಡ್ರೆ ನಾಳೆ ಹೆಣ್ಣುಮಗು ಇದೆ, ಅವಳನ್ನೊಂದು ದಾರಿ ತೋರಿಸ್ಬೇಕು, ಮಗ ಇದ್ದಾನೆ, ಅವನು ಒಳ್ಳೆ ಜ್ಞಾನವಂತನ ಮಾಡಬೇಕು. ಅದ್ರ ಮಧ್ಯೆ ನಿಮ್ಮ ಆರೋಗ್ಯಗಳು ನೋಡಬೇಕು. ಆದಷ್ಟು ಹುಷಾರಾಗಿರ್ಬೇಕು. ಒಂದೇ ಒಂದು ಸಮಸ್ಯೆಗಳು ಮನೆ ಪರಿಸ್ಥಿತಿ ನೋಡಿದ್ರೆ ನನ್ನ ಆರೋಗ್ಯಗಳು ಹೇಳ್ಕೊಳಕ್ಕೆ ಆಯ್ತಾ ಇಲ್ಲ. ಧೈರ್ಯ ತನ್ಕೊಮ್ಮ, ಒಳ್ಳೇದಾಗತ್ತೆ. ದೇವರಿದ್ದಾನೆ. ಒಂದಲ್ಲ ಒಂದು ಕಡೆ ನೋಡಮ್ಮ, ನಮ್ಮ ಕರ್ಮ ಫಲಗಳು, ನಮ್ಮ ಪ್ರಾರಬ್ಧ ಕರ್ಮ, ಎಷ್ಟೋ ಜನಗಳ ಮನಸ್ಸಲ್ಲಿ ಇದೊಂದು ನೋವಿದೆ. ನಾವೇನು ಕರ್ಮ ಮಾಡಿದ್ದೀವಿ, ನಾವು ಯಾಕೆ ಇಂದ ಹೀಗೇ ಇದ್ದೀವಿ? ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥವ್ರು ನೆನ್ನೆ ಮೊನ್ನೆ ಓಡಾಡ್ಕೊಂಡಿದ್ದ ಮನುಷ್ಯ ಇವತ್ತು ಯಾವುದೋ ಒಂದು ಹಂತಕ್ಕೆ ಬೆಳೆದು ನಿಂತ್ಕೊಂಡ. ಅವ್ನು ಯಾವ ದಾರಿಯಲ್ಲಿ ಬಂದ? ಮೋಸ ಮಾಡೋದನ್ನ ಅಥವಾ ಇನ್ನೇನು ಮಾಡೋದನೋ ಮತ್ತೊಂದು ಮಾಡೋದನೋ. ನಾವು ನ್ಯಾಯವಾಗಿ ದುಡಿತಿದ್ದೀವಿ, ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲ್ಲ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ ಅನ್ನೋ ಮನಸ್ಸು ಇವತ್ತು ತುಂಬ ಜನಗಳ ಮನಸ್ಸಲ್ಲಿದೆ. ಆದರೂ ಒಂದಷ್ಟು ಒಂದಷ್ಟು ದಿವಸ ನಮ್ಮ ಕರ್ಮನೂ ಕಳಿಬೇಕಲ್ವ? ನಮ್ಮ ಪ್ರಾರಬ್ಧ ಕರ್ಮ ಅನ್ನೋದು ನಮ್ಮನ್ನು ಬಾಧಿಸ್ತಾ ಇರುತ್ತೆ. ಅದಕ್ಕೊಂದು ಪರಿಹಾರ ಅಂತ ಬೇಕಾಗತ್ತೆ. ಇರಲಿ, ನಾನು ಚಿಕ್ಕದಾಗ ಒಂದು ತಂತ್ರಸಾರ ಹೇಳ್ಕೊಡ್ತೇನೆ ನಿಮಗೆ, ಇದನ್ನು ನೀನು ಮಾಡು. ಇದರಲ್ಲಿ ತುಂಬ ಅನುಕೂಲ ಆಗುತ್ತೆ, ನಿನ್ನ ಇಡೀ ಕುಟುಂಬನೂ ಚೆನ್ನಾಗಿ ಬೆಳಕು ಬರುತ್ತೆ. ನೀವು ಮಾಡಬೇಕಾದ್ದು ನೋಡಮ್ಮ, ಒಂದು 9 ದಿನ ನಿರಂತರವಾಗಿ ನಾಳೆಯಿಂದ ಶುರು ಮಾಡು. ಸಾಧ್ಯವಾದರೆ ನಾಳೆ ಗುರುವಾರ ತುಂಬ ಚೆನ್ನಾಗಿದೆ, ನಾಳೆ ದಿನ, ನಾಳೆಯಿಂದ ಶುರು ಮಾಡು. 9 ದಿನ ಬೆಳಗ್ಗೆ ಹೊತ್ತು ತಲೆಗೆ ಸ್ನಾನ ಮಾಡ್ಕೊ. ಹತ್ತಿರದಲ್ಲಿ ಬಿಳಿ ಎಕ್ಕದ ಗಿಡದ ಹತ್ರ ಹೋಗು. ಬಿಳಿ ಎಕ್ಕದ ಗಿಡದ ಹತ್ರ ಅಲ್ಲೇ ಒಂದು ಎಲೆ ಕಿತ್ಕೊ. ಒಂದಿಷ್ಟಪ್ಪ ಅರಿಶಿಣ ಪುಡಿನಲ್ಲಿ ನೀರಲ್ಲಿ ಕಲಿಸ್ಬಿಟ್ಟು ಅರಿಶಿಣದ ಗಟ್ಟಿಯಾಗಿ ಗಂಧದ ಥರ ಮಾಡ್ಕೊ. ಆ ಗಂಧದ ಥರ ಮಾಡಿಕೊಂಡು ಅಲ್ಲಿ ತುಳಸಿ ಕಡ್ಡಿನೋ ಅಥವಾ ಇದ್ರದ್ದು ಬಿಳಿ ಎಕ್ಕದ ಕಡ್ಡಿನೋ ಒಂದು ತೊಗೊಂಡು ಅದೇ ಕಡ್ಡಿನ ಲೇಖನಿ ಥರ ಅಂದರೆ ಒಂದು ಪೆನ್ ಥರ ಅದರಲ್ಲಿ ಗಂಧ ನದ್ದುಕೊಂಡು ಆ ಎಲೆ ಮೇಲ್ಗಡೆ ಒಂದು ಸರ್ಕಲ್ ಬರಿ, ಒಂದು ವೃತ್ತಾಕಾರ ಹಾಕು. ವೃತ್ತಾಕಾರದ ಮಧ್ಯದಲ್ಲಿ ಒಂದು ತ್ರಿಕೋನ ಬರಿ. ತ್ರಿಕೋನದ ಮಧ್ಯದಲ್ಲಿ ಗ್ಲೌಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಗ್ಲೌಮ್, ಗ, ಗೌ, ತಡೆಲ್ಲ ಮತ್ತು 0, ಗ್ಲೌಮ್ ಎಂಬತಕ್ಕಂಥ ಒಂದೇ ಬೀಜಾಕ್ಷರಿ ಮಂತ್ರ ಅದ್ರ ಮೇಲೆ ಬರೆದು ಕೆಂಪು ಅಕ್ಷತೆ ಮಾಡ್ಕೊ. ಕೆಂಪು ಅಕ್ಷತೆ ಅಂದರೆ ಕುಂಕುಮನ ಅಕ್ಕಿಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಕೆಂಪು ಅಕ್ಷತೆ ಆಗುತ್ತೆ. ಆ ಅಕ್ಷತೆಯನ್ನು 108 ಬಾರಿ ಎರಡೆರಡೇ ಅಕ್ಷತೆ, ಉಂಗುರದ ಬೆರಳು ಹೆಬ್ಬೆರಳು ತಗೋ. ಈ ಉಂಗುರದ ಬೆರಳು ಹೆಬ್ಬೆರಳನ್ನು ಜೊತೆ ಮಾಡಿಕೊಂಡು ಅಕ್ಷತೆ ತೊಗೊಳ್ಬೇಕು. ಓಂ ಗಂ ಗಣಪತಿಯೇ ನಮಃ ಆ ಎಲೆ ಮೇಲೆ ಹಾಕಬೇಕು, ಅಂದರೆ ಆ ಬೀಜಾಕ್ಷರಿ ಮಂತ್ರದ ಮೇಲೆ ಹಾಕಬೇಕು. ಆದಷ್ಟು ಪೂರ್ವ ಮತ್ತು ಉತ್ತರದ ಮುಖವಾಗಿ ನಿಂತ್ಕೊಳ್ಬೇಕು. ನಿಂತು ನೀನು ಅನುಷ್ಠಾನ ಮಾಡು. 108 ಬಾರಿ ಹೇಳಿಕೊಂಡು ಆ ಎಲೆನ ಅಲ್ಲೇ ಇಟ್ಬಿಡು. ಇದನ್ನು 9 ಅಥವಾ 11 ದಿವಸ ಮಾಡು. ಆದರೆ ಈ ಸಮಯದಲ್ಲಿ ಆದಷ್ಟು ಪ್ಯೂರ್ ವೆಜ್ ಆಗಿರಬೇಕು. ನಿಮ್ಮ ಮನೆಯಲ್ಲಿ ಎಲ್ಲರೂ ಸ್ವಲ್ಪ ಶುದ್ಧಿಯಾಗಿರಬೇಕು. ಯಾಕೆಂದರೆ ಎಲ್ಲರ ಮನೆ ಯಶಸ್ಸಿಗಾಗಿ ಮಾಡ್ತಿರ್ತಕ್ಕಂಥದ್ದು. ಆದರೆ ಈ ಒಂದು ತಂತ್ರಸಾರ ಭಾಳ ಅದ್ಭುತವಾದ್ದು, ಶೀಘ್ರ ಫಲ ಕೊಡ್ತಕ್ಕಂಥದ್ದು. ನೀವೇನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ. ಬಿಳಿ ಎಕ್ಕದ ಗಿಡದ ಹೋಗಬೇಕು, ಒಂದು ಎಲೆ ತೊಗೋಬೇಕು, ಅಲ್ಲಿ ಅಕ್ಷತೆ ತೊಗೋಬೇಕು, ಗ್ಲೋಮ್ ಅಂತಕ್ಕಂಥ ಅಕ್ಷರ ಬರೀಬೇಕು. ಅದರ ಮೇಲೆ ಕೆಂಪು ಅಕ್ಷತೆಯಿಂದ ಓಂ ಗಂ ಗಣಪತಿಯೇ ನಮಃ ಅಂತಕ್ಕಂಥ ಮಂತ್ರದಿಂದ ಅರ್ಚನೆ ಮಾಡಬೇಕು. ಎಲ್ಲ ಅನುಷ್ಠಾನದ ಮೇಲೆ ಆ ಎಲೆನ ಆ ಬರದ ಬುಡಕ್ಕೆ ಇಟ್ಬಿಡ್ಬೇಕು. ಅಲ್ಲೇ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಬಾ. ಆದರೆ ಅದ್ರ ಮೇಲಿರುವಂಥ ಅಕ್ಷತೆ ಮಾತ್ರ ಒಂದು ಸ್ವಲ್ಪ ತಂದು ನಿಮ್ಮ ಮನೆ ಬಾಗಿಲಿಗೆ ಹಾಕು. ಮನೇಲಿರ್ತಕ್ಕಂಥ ನಿಮ್ಮ ಮಕ್ಕಳ ಮೇಲೆ ಮತ್ತು ನಿಮ್ಮ ಮನೆಯವ್ರ ಮೇಲೂ ಹಾಕು, ನೀನು ಹಾಕು. ಇದನ್ನು 11 ದಿವಸನೇ ಮಾಡು. 12ನೇ ದಿವಸ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೂ ಮಕ್ಕಳಿಗೂ ಒಂಚೂರು ಸಿಹಿ ಮಾಡು. ನಿಂಗೆ ದೇವ್ರು ಏನು ಶಕ್ತಿ ಕೊಡ್ತಾನೆ, ಒಂಚೂರು ಗೋಧಿ ಪಾಯಸನೋ ಅಥವಾ ರವೆ ಸಜ್ಜಿಗೆನೋ ಅದು ಮಾಡಿ ಗಣಪತಿ ಹೆಸರು ಹೇಳ್ಬಿಟ್ಟು ಒಂದು 4 ಜನ ಮಕ್ಕಳು ಕೊಡಮ್ಮ. ಇಷ್ಟು ಮಾಡು. ಪುನಃ ನೀನು ಕರೆ ಮಾಡಿದಾಗ ಹೇಳ್ತೀಯ ನಾನು ಚೆನ್ನಾಗಿದ್ದೀನಿ ಅಂತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ತಿಳ್ಕೊಂಡಿದ್ದೇವೆ. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಸ್ವರಜ್ಯೋತಿಷ್ಯ ಇದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಾಳೆ ಬಹಳ ವಿಶೇಷವಾಗಿ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ದೇವಸ್ಥಾನದಲ್ಲಿ ಭಗವಂತನ ವಿಶೇಷವಾಗಿರ್ತಕ್ಕಂಥ ವೈರಮುಡಿ ಉತ್ಸವ ಇದೆ. ಅದರ ಬಗ್ಗೆ ಗುರುಜಿಯವರು ನಮ್ಗೆ ಏನು ತಿಳಿಸ್ಕೊಡ್ತಾರೆ, ನಾಳಿನ ಕಾರ್ಯಕ್ರಮದಲ್ಲಿ ಅದರ ದರ್ಶನ ನಮಗೆ ಮಾಡಿಸ್ತಾರೆ ಗುರುಜಿಯವರು. ಬನ್ನಿ ತಿಳ್ಕೊಳ್ಳೋಣ. ಗುರುಗಳೇ, ನಾಳೆ ವೈರಮುಡಿ ಉತ್ಸವ ಇದೆ ಗುರುಗಳೇ, ಅದರ ಬಗ್ಗೆ ನಮಗೇನು ತಿಳಿಸ್ಕೊಡ್ತಾರೆ ಗುರುಗಳೇ? ನಾಳೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ವೈರಮುಡಿ ಉತ್ಸವ ಅಂತಕ್ಕಂಥದ್ದು ಅದು ಜಗತ್ತಿನಲ್ಲೇ ಒಂದು ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. ಯಾಕೆಂದರೆ ಆ ವೈರಮುಡಿನ ಒಬ್ಬ ಶಿಲ್ಪಿ ಮಾಡಿರ್ತಕ್ಕಂಥದ್ದಲ್ಲ, ಅದು ದೈವಶಿಲ್ಪಿಯೇ ಮಾಡಿದ್ದಾನೆ. ಒಂದು ದೇವರ ಸಾನ್ನಿಧ್ಯದಿಂದ ಬಂದದ್ದು. ಅದು ಇವತ್ತು ಆ ವೈರಮುಡಿನೂ ಅಲ್ಲ. ವೈರಮುಡಿ ಒಳಗಿರ್ತಕ್ಕಂಥ ಮುತ್ತುರತ್ನಗಳು, ವಜ್ರ ವೈಡೂರ್ಯಗಳಿದೆಯಲ್ಲ, ಅದು ಬೆಲೆ ಕಟ್ಟಕ್ಕಾಗದಂತಹದ್ದು. ಅದು ಯಾವ ಪುಣ್ಯಾತ್ಮರು ಯಾರ ಕರಹಸ್ತದಲ್ಲಾಯಿತೋ ಏನೋ. ಅದಕ್ಕೆ ಇತಿಹಾಸ ಹೇಳುತ್ತೆ, ಬ್ರಹ್ಮಕರಾರ್ಚಿತದಲ್ಲಿ ಮಹಾವಿಷ್ಣುವಿಗೆ ವಿಶೇಷವಾದಂಥ ರೀತಿ ಆ ಒಂದು ವೈರಮುಡಿಯನ್ನು ಧಾರಣೆ ಮಾಡಲಿಕ್ಕಾಗಿ ಭಗವಂತ ಮಾಡಿಸಿದ್ದು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಜೋಪಾನ ಮಾಡಿ ಅದನ್ನು ತರುವಂಥ ವಿಧಿವಿಧಾನವೂ ಬಹಳ ವಿಶೇಷ. ವೈರಮುಡಿ ಬರಬೇಕಾದ್ರೆ ಅದನ್ನು ಸ್ವಾಗತ ಮಾಡ್ಕೊಳ್ತಕ್ಕಂಥ ರೀತಿ ಇದೆಯಲ್ಲ, ಸರ್ಕಾರದ ವತಿಯಿಂದ ಅದು ಸರ್ಕಾರದ ಒಂದು ಸರಹದ್ದಲ್ಲಿರುತ್ತೆ. ಸರ್ಕಾರದ ಸರಹದ್ದಲ್ಲಿದ್ದು ವರ್ಷಕ್ಕೆ ಒಂದಾವರ್ತಿ ಮಾತ್ರ ಬರ್ತಕ್ಕಂಥದ್ದು. ಆ ವೈರಮುಡಿ ಬರಬೇಕಾದ್ರೆ
ಅದನ್ನು ಸ್ವಾಗತ ಮಾಡ್ತಕ್ಕಂಥ ರೀತಿ ಮತ್ತು ಅದನ್ನು ತಂದು ಜೋಪಾನವಾಗಿ ಅದನ್ನು ಓಪನ್ ಮಾಡಿ ಅದನ್ನು ಯಾರೂ ಕರದಲ್ಲಿ ಸಾಮಾನ್ಯ ಹಸ್ತಗಳಲ್ಲಿ ಮುಟ್ಲಿಕ್ಕೆ ಆಗೋದೇ ಇಲ್ಲ. ಅದನ್ನು ಮುಟ್ಟಬೇಕಾದ್ರೆ ಆ ಒಂದು ವೈರ್ಮಡಿಯನ್ನು ಸ್ಪರ್ಶ ಮಾಡಬೇಕಾದ್ರೆ ಎರಡೂ ಕೈಗೂ ರೇಷ್ಮೆ ವಸ್ತ್ರಗಳನ್ನು ಸುತ್ತಕೊಂಡು ರೇಷ್ಮೆ ವಸ್ತ್ರದಲ್ಲಷ್ಟೇ ಸ್ವಾಮಿನ ಆ ವೈರ್ಮಡಿನ ತೆಗೆದು ಆ ಒಂದು ದೇವರ ಕಿರೀಟಕ್ಕೆ ಧಾರಣೆ ಮಾಡಬೇಕು. ಆ ಕಿರೀಟ ಭಾಗಕ್ಕೆ ಮಹಾವಿಷ್ಣುವಿನ ಉತ್ಸವ ಮೂರ್ತಿಯಾದ ಚೆಲುವನಾರಾಯಣನ ಉತ್ಸವ ಮೂರ್ತಿಗೆ ಅದನ್ನು ಧಾರಣೆ ಮಾಡಬೇಕಾದ್ರೆ ಅದು ಆ ಆನಂದವೇ ಬೇರೆ, ಅದು ನೋಡುವಂಥ ಕಾಲವೇ ಬೇರೆ. ಒಂದು ಸಮುದ್ರದ ಅಲೆ ಥರ ಬರುವಂತಹ ಜನಸಾಗರ, ಅಷ್ಟು ಜನಸಾಗರದಲ್ಲಿ ರಾಜಗಾಂಭೀರ್ಯದಲ್ಲಿ ಬರ್ತಕ್ಕಂಥದ್ದು ಚೆಲುವನಾರಾಯಣನ ಆ ವೈರಮುಡಿ ಉತ್ಸವ. ಆ ಉತ್ಸವವನ್ನು ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ಅಂತಹ ಉತ್ಸವ, ಅಂತಹ ವಿಶೇಷವಾಗಿರ್ತಕ್ಕಂಥ ಆರಾಧನೆ ನಾಳೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ, ನಮ್ಮ ನೇರ ಪ್ರಸಾರದಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಅನುಷ್ಠಾನಗಳನ್ನು, ಒಂದಷ್ಟು ಅನುಷ್ಠಾನಗಳನ್ನು ನಿಮ್ಮ ಮುಂದೆ ತಂದಿಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅದಕ್ಕಾಗಿ ವೈರಮುಡಿಯಲ್ಲಿರ್ತಕ್ಕಂತಹ ವಿಶೇಷತೆ ಜೊತೆಗೆ ಆ ಮಹಾವಿಷ್ಣುವಿನ ದರ್ಶನ, ಚೆಲುವನಾರಾಯಣ ಸ್ವಾಮಿಯ ದರ್ಶನವನ್ನು ಮಾಡ್ತಾ, ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡ್ತಾ ನಾಳಿನ ಕಾರ್ಯಕ್ರಮವನ್ನು ಮತ್ತಷ್ಟು ಮೆರುಗುಪಡಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ.